सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವಂತಹ ದೇವಿ ಮಹಾತ್ಮ್ಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ವಿಚಾರದಲ್ಲಿ 17ನೇ ಅಧ್ಯಾಯದ ಬಗ್ಗೆ ಪ್ರಾರಂಭ ಆಗುತ್ತೆ. ಇದರಲ್ಲಿ ಶಿವನು ಮುಖ್ಯವಾಗಿ ಅಧ್ಯಾಯದಲ್ಲಿ ಸರ್ವಮಂಗಳೆಯ ಮಹಿಮೆಯನ್ನು ನಂದಿಗೆ ಹೇಳ್ತಾನೆ. ದೇವಿಯ ಮಹಿಮೆ ಎಂಥದ್ದನ್ನೋದು ಸಾಕ್ಷಾತ್ ಶಿವನೇ ನಂದೀಶ್ವರನಿಗೆ ಹೇಳ್ತಾನೆ. ನಂದೀಶನೇ ಕೇಳು, ದೇವಿಯ ಮಹಿಮೆಯನ್ನು ಹೇಳುವೆನು. ಪುನಃ ದುಷ್ಟರಾದ ಶುಂಭ ನಿಶುಂಭರು ಉದಯಿಸಿ ಸ್ವರ್ಗ ಲೋಕಗಳಿಗೆ ಉಪದ್ರವ ಕೊಡಲು ಶ್ರೀ ದುರ್ಗಿಯಾಗಿಯೇ ಸೀಳಿದಳು. ಅಂದರೆ ಮತ್ತೆ ಶುಂಭ ನಿಶುಂಭರು ಮತ್ತೆ ಅವತಾರ ತಗೊಂಡ್ಬಂದ್ಬಿಟ್ಟಿರ್ತಾರೆ. ಮತ್ತೆ ದೇವಿ ಮತ್ತು ದುರ್ಗಾ ಅವತಾರ ನಿಂತ್ಬಿಟ್ಟು ಅವರನ್ನು ಕೊಂದಿರ್ತಾಳೆ. ಮೂಲ ದೇವತೆಯಾದ ಪಾರ್ವತಿಯೇ ಈ ದುರ್ಗಿಯಾಗಿರುವಳು. ರಕ್ತದಂತನೆಂಬ ರಾಕ್ಷಸನನ್ನು ಕೊಂದು ರಕ್ತದಂತಿಕೆ ಎನಿಸಿಕೊಂಡಳು. ಶಕ್ತನಃ ದುರ್ಗಾಸುರನು ಮುನಿಶ್ರೇಷ್ಠರನ್ನು ಕಷ್ಟಪಡಿಸುತ್ತಿರಲು ದೇವಿಯು ಅವನನ್ನು ಸಂಹರಿಸಿ ತಿಂದು ದುರ್ಗೆ ನಾಮಾದಿ ಭಕ್ತರಿಂದ ಕರೆಸಿಕೊಂಡಳು. ಕರೆಸಿಕೊಂಡವಳು ಈ ಪಾರ್ವತಿಯೇ ದೇವಿ ಎಂದು ತಿಳಿದುಕೋ. ಭೀಮನೆಂಬ ದೈತ್ಯನನ್ನು ಆ ಮಹಾ ಹಿಮಾಚಲದಲ್ಲಿ ಮುನಿಗಳನ್ನು ತಿನ್ನಲು ಆರಂಭಿಸಲು ಚಂದ್ರಧಾರಿಯಾದ ದೇವಿಯು ಮುನಿಗಳನ್ನು ರಕ್ಷಿಸಿ ಆ ದೊಡ್ಡ ಯುದ್ಧದಲ್ಲಿ ಅವನನ್ನು ತಿಂದು ಭೀಮೆ ಎಂಬ ನಾಮದಿಂದ ಕರೆಸಿಕೊಂಡವಳೇ ಈ ಪಾರ್ವತಿ ದೇವಿ ಎಂದು ತಿಳಿ. ದಾರುಣಾಕ್ಯ ಎಂಬ ರಾಕ್ಷಸನನ್ನು ಗುಂಗಿ ಹುಳದ ರೂಪದಲ್ಲಿ 6 ಕಾಲುಗಳಿಂದ ಕೂಡಿಕೊಂಡು 3 ಲೋಕಗಳನ್ನು ಹಾಳು ಮಾಡುತ್ತಾ 6 ಕಾಲಿರೋ ಹುಳ ಥರ ಒಬ್ಬ ರಾಕ್ಷಸನು ಜನ್ಮ ತಗೊಂಡಿರ್ತಾನೆ. ಎಲ್ಲರನ್ನು ಕಡಿದು ಮೃತ್ಯು ಆಗುತ್ತಿರಲು ದೇವಿಯು ಅವನನ್ನು ಕೊಂದು ಭ್ರಮರಾಂಬಿಕೆ ಎನಿಸಿಕೊಂಡಳು. ಶ್ರೀಶೈಲ ಭ್ರಮರಾಂಬಿಕೆ ಎನಿಸಿಕೊಂಡಳು ಈ ಪಾರ್ವತಿ ದೇವಿ ಎನ್ನುವುದು ತಿಳಿದುಕೋ. ಭಸ್ಮಾಸುರನು ನನ್ನಿಂದಲೇ, ಶಿವನಿಂದಲೇ ವರ ತಗೊಂಡಿರ್ತಾನೆ. ನನ್ನಿಂದಲೇ ವರವನ್ನು ಪಡೆದು ನನ್ನ ತಲೆಯ ಮೇಲೆಯೇ ಕೈ ತರಲು ನಾನು ಸುಟ್ಟು ಹೋಗುವನೆಂದು 1000 ಲೋಕಗಳನ್ನು ತಿರುಗಿದೆನು. ಶಿವ ಓಡ್ತಾ ಇರ್ತಾನೆ ಹಿಂದ್ಗಡೆ, ಭಸ್ಮಾಸುರ ನಿಜಾನೇ. ಮತ್ತೆ ಶಿವನು ಬೋಲಾ ಬಾಬಾ ಅಂತ ವರನ ಕೇಳಿಬಿಟ್ರೆ ಏನು ಕೇಳಿದ್ರು ಕೊಟ್ಟು. ಪಾರ್ವತಿ ದೇವಿನ ರಾವಣಾಸುರಕ್ಕೆ ಕೇಳಿದ್ರು ಕೊಟ್ಬಿಟ್ನಲ್ಲ, ತಗೊಂಡು ಹೋಗಂದ್ಬಿಟ್ಟು. ಬೋಲಾ ಶಂಕರ ಭಕ್ತಿ ನೋಡ್ತಾನೆ ಅಷ್ಟೇ, ಏನು ಕೇಳಿದ್ರು ಕೊಟ್ಬಿಡ್ತಾನೆ. ಆ ಥರ ಕೊಟ್ಬಿಟ್ಟಿರ್ತಾನೆ. ಮತ್ತು ಅದು ಮಂತ್ರ ಮತ್ತೆ ಕೆಲಸ ಮಾಡುತ್ತೋ ಇಲ್ವೋ ಅಂತ ಫಸ್ಟು ಮತ್ತೆ ಈ ವರ ಕೊಟ್ಟಿರೋನು ವರ ಶಾಪ ಕೂಡ ಕೊಡ್ಬೋದು. ಫಸ್ಟ್ ಇವನ್ನೇ ಮುಗಿಸ್ಬಿಟ್ರೆಗನ ಮತ್ತೆ ಸಮಸ್ಯೆನೇ ಇರೋದಿಲ್ಲ ಅಂತ. ಪುನರ್ಮುಕ್ಷಿಕ ಭವ ನ್ಯಾಯ ಅಂತಾರೆ. ಒಂದು ಸತಿ ಏನಾಯ್ತಂದರೆ ಒಂದು ಇಲಿ ಇತ್ತಂತೆ. ಇಲಿ ಇದ್ದರೆ ಅದನ್ನು ಬೆಕ್ಕು ಓಡಿಸ್ಕೊಂಬರ್ತಾ ಇತ್ತಂತೆ. ಒಬ್ಬ ಋಷಿ ಧ್ಯಾನದಲ್ಲಿ ಕೂತಿದ್ರೆ ಓಡಿ ಬಂದು ಋಷಿ ಹತ್ರ ಬಂದುಬಿಟ್ಟು ಋಷಿ ಕಾಪಾಡು ಅಂದಂತೆ. ಸರಿ ಅಭಯಸ್ತು ಅನ್ನಂತೆ. ಆ ಇಲಿ ಕೇಳ್ದಂತೆ, ಗುರುಗಳೇ ನನ್ನನ್ನು ಬೆಕ್ಕನ್ನು ಮಾಡಿಬಿಡಿ, ನಾನು ಇಲಿಯಾಗಿದ್ದರೆ ಬೆಕ್ಕು ನನ್ನನ್ನು ಓಡಿಸ್ತಾ ಇದೆ, ನಾನು ಬೆಕ್ಕಾಗ್ಬಿಟ್ರೆ ಮತ್ತೆ ಬೆಕ್ಕು ನನ್ನನ್ನು ಓಡಿಸೋದಿಲ್ವಲ್ಲ, ನನಗೆ ಈ ಪ್ರಾಣದ ಗಂಡದಿಂದ ತಪ್ಪಿಸ್ಕೊಂಡ್ಬಿಡ್ತಂತೆ. ಸರಿ ಅಂತ ಬೆಕ್ಕು ಮಾಡಿದಂತೆ. ಮತ್ತು ಬೆಕ್ಕು ಮಾಡಿದ್ಮೇಲೆ ಸ್ವಲ್ಪ ದಿವಸ ಅದು ಒಂದು ದಿವಸ ನಾಯಿ ಓಡಿಸ್ಕೊಂಬಂತಂತೆ. ನಾಯಿ ಓಡಿಸ್ಕೊಂಬಂದರೆ ಮತ್ತೆ ಶರಣ ಅಂತ ಬಂತಂತೆ. ಅಭಯಸ್ತು ಅಂದ್ಬಿಟ್ಟರೆ, ಗುರುಗಳೇ ನನ್ನನ್ನು ನಾಯಿ ಮಾಡಿಬಿಡಿ, ಈಗ ನಾಯಿಗಳು ಓಡಿಸ್ತಾ ಇದ್ದಾವೆ, ನಾನು ನಾಯಿ ಆಗಿಬಿಟ್ರೆ ಮತ್ತೆ ನನ್ನನ್ನು ಓಡಿಸೋದಿಲ್ವಲ್ಲ ಅಂತ ಅಂತ ಅಸ್ತು ಅಂತ ಮಾಡಿಬಿಟ್ನಂತೆ. ಮತ್ತು ಒಂದು ದಿವಸ ಮತ್ತೆ ನಾಯಿಯನ್ನು ಹುಲಿ ಓಡಿಸ್ಕೊಂಬಂತಂತೆ. ಗುರುಗಳೇ ಈ ಹುಲಿ ನನ್ನಿಂದ ಬೆನ್ನಿಂದ ಬಿದ್ದಿದೆ, ನನ್ನನ್ನು ಕಾಪಾಡಿ, ನನ್ನನ್ನು ಹುಲಿ ಮಾಡಿಬಿಡಿ, ಮತ್ತು ನನಗೆ ಯಾವುದರ ಭಯ ಇರೋದಿಲ್ಲ, ಹುಲಿ ಮತ್ತು ಯಾವುದ್ರ ಬಗ್ಗೆನೂ ಹೆದರೋದಿಲ್ಲ. ಸರಿ ಅಂತ ಹುಲಿ ಮಾಡಿಬಿಟ್ಟಂತೆ. ಇಲ್ಲಿ ಹುಲಿ ಮಾಡಿಬಿಟ್ರೆ ಆ ಕ್ರೂರ ಗುಣಗಳು ಹಾಗೆ ಒಳಗಡೆ ಬಂದ್ಬಿಡ್ತಂತೆ.
ಹೊರಗಡೆ ಬಂದುಬಿಟ್ಟಿದ್ದೂ ಮನಸ್ಸಲ್ಲಿ ಯೋಚನೆ ಮಾಡ್ತಂತೆ. ಮತ್ತೆ ಈ ಋಷಿನ ನಾನು ಇಲಿಯಿಂದ ಹುಲಿ ಮಾಡಿದಂದರೆ ಮತ್ತೆ ಹುಲಿಯಿಂದ ಇಲಿ ಮಾಡೋ ಸಾಮರ್ಥ್ಯ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ಇವನನ್ನೇ ತಿಂದುಬಿಡ್ತೀನಿ. ಇವನು ತಿಂದುಬಿಟ್ರೆ ನಾನು ಸದಾ ಹುಲಿಯಾಗಿ ಇದ್ಬಿಡ್ಬೋದು, ಪವರ್ಫುಲ್ಲಾಗಿರ್ಬೋದು ಅಂದ್ಬಿಟ್ಟು ಆ ಋಷಿಯನ್ನೇ ತಿನ್ನೋದಕ್ಕೆ ಹೋಗುತ್ತಂತೆ. ಋಷಿ ಮೊದಲೇ ತಪಸ್ವಿ. ಓಹೋ, ನಿನಗೆ ಮತ್ತೆ ಆಗಲೇ ಅಹಂಕಾರ ಬಂತ, ಸ್ವಲ್ಪ ಹುಲಿ ದೇಹ ತಗೊಂಡಿಲ್ಲ ಆಗಲೇ ಅಹಂಕಾರ ಬಂತು ಅಂದ್ಬಿಟ್ಟಿದ್ದನು. ಮತ್ತೆ ಅದನ್ನು ಇಲಿ ಮಾಡಿಬಿಟ್ಟಿನಂತೆ. ಪುನರ್ಮೂಷಿಕ ಆಗವ, ಮೂಷಿಕ ಅಂದರೆ ಇಲಿ, ಮತ್ತೆ ನೀನು ಇಲಿ ಆಗಿಬಿಡು ಅಂದ್ಬಿಟ್ಟು. ಅದಕ್ಕೆ ಎಷ್ಟೋ ಜನ ಗುರುಗಳ ಹತ್ರ ಗುರುದ್ರೋಹ ಮಾಡೋದ್ರಲ್ಲಿ ಇಂಥ ಕೆಲಸಗಳೇ ಮಾಡ್ತಾ ಇರ್ತಾರೆ. ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಗುರುಗಳ ತಲೆ ಮೇಲೆ ಕಾಲಿಟ್ಟು ಸಾಮ್ರಾಜ್ಯದ ಗೆದ್ದಬೇಕಂತ ನೋಡ್ತಾ ಇರ್ತಾರೆ. ಬಟ್ ಗುರು ಹತ್ರ ಎಂಥ ವಿದ್ಯೆ ಅಂತ ಶಕ್ತಿ ಇರುತ್ತೆ ಅಂದರೆ ಮತ್ತೆ ಅವ್ರನ್ನ ಇಲಿ ಮಾಡಿಬಿಡ್ತಾನೆ. ಇನ್ನು ಎಷ್ಟೇ ಶಿಷ್ಯ ಎಷ್ಟೇ ಪವರ್ಫುಲ್ ಆಗಿರ್ಬೋದು, ಗುರುಗೆ ವಿರೋಧವಾಗಿ ಹೋಗೋದ್ರ ಮೇಲೆ ಗುರುಗೆ ಎಷ್ಟು ಶಕ್ತಿ ತಾಕತ್ತಿರುತ್ತಂದರೆ ಮತ್ತೆ ಅವನನ್ನು ಇಲಿ ಸ್ಥಾನಕ್ಕೆ ತಂದುಬಿಡ್ತಾ ಇರ್ತಾನೆ. ಆ ಥರ ಇವನು ಭಸ್ಮಾಸುರ ಅವನೇ ಅಂತ ವರ ಕೊಟ್ಬಿಟ್ಟಿದ್ದಾನೆ ಪಾಪ ಬೋಲೆ ಬಾಬಾ. ಅಂತ ದೇವರಿಗೆ ಎಷ್ಟು ಕೃತಜ್ಞತೆ ಇರಬೇಕು, ಎಷ್ಟು ಪ್ರೀತಿ ಇರಬೇಕು. ಅಪ್ಪ ಕೇಳಿದ್ದನ್ನೆಲ್ಲ ಕೊಟ್ಬಿಟ್ನಲ್ಲ ಅಂದ್ಬಿಟ್ಟು ಹೋಗಿ ಶಿವನ ಮೇಲೇ ಕೈ ಇಡಬೇಕಂತ. ರಾಕ್ಷಸ ಗುಣಗಳು ಬಂದಾಗ ಹಂಗೆ ಅವ್ರು ನೋಡಿದ ಶುಕ್ರಾಚಾರ್ಯರ ಶಿಷ್ಯರು ಕಚ್ಚನಿಗೆ ಸಂಜೀವನಿ ವಿದ್ಯೆ ಕೊಟ್ಟುಬಿಡ್ತಾರೆ ಅಂದ್ಬಿಟ್ಟು ಆ ಕಚ್ಚನನ್ನು ಸುಟ್ಟುಬಿಟ್ಟು ಬೂದಿ ಮಾಡಿ ಸಾರಾಯಿ ಎಂಡದಲ್ಲಿ ಕಳಿಸ್ಬಿಟ್ಟು ಗುರುಗಳಿಗೆ ಕೊಡಿಸ್ಬಿಟ್ಟಿರ್ತಾರೆ. ಎಂಥ ಶಿಷ್ಯರು ಅಂತ ಇರ್ತಾರೆ. ಆದ್ದರಿಂದ ಈ ರಾಕ್ಷಸ ಗುಣಗಳು ಹಂಗೆ ಮಾಡಿಸ್ಬಿಡ್ತಾವೆ ನಮ್ಮ ಕೈಯಲ್ಲಿ. ಆದ್ದರಿಂದ ಆ ಸಮಯದಲ್ಲಿ ಶಿವನೇ ಓಡಬೇಕಾದ ಪರಿಸ್ಥಿತಿ ಬಂತು. ಅವನು ಭಸ್ಮಾಸುರ ಓಡಿಸ್ತಾ ಕೈ ಹಿಡಿದಕ್ಕೆ ಓಡಿ ಬರ್ತಾ ಇರ್ತಾನೆ. ಆವಾಗ ನಾರಾಯಣಿಯು ಆಶ್ಚರ್ಯವುಳ್ಳವಳಾಗಿ ಒಮ್ಮೆಳೆ ಬಂದು ಇಳಿದು ಅಂದರೆ ಮೋಹಿನಿ ಅವತಾರ, ವಿಷ್ಣುವೇ ಮೋಹಿನಿ ಅವತಾರ ತಗೊಂಡಾಗ ಪುರಾಣದಲ್ಲಿ ಹೇಳ್ತಾರೆ. ಆದರೆ ವಿಷ್ಣು ರೂಪದಲ್ಲಿ ತಾಯಿನೇ ಬಂದಿದ್ದು ಅಂತ ಶಿವ ನಂದಿಗೆ ಹೇಳ್ತಾ ಇದ್ದಾನೆ. ಎಲ್ಲ ದಶಾವತಾರಗಳು ಎಲ್ಲವೂ ಕೂಡ ತಾಯಿನೇ ತಗೊಂಡಿದ್ದು, ಸುಮ್ಮನೆ ವಿಷ್ಣು ರೂಪದಲ್ಲಿ ಕಾಣಿಸ್ಕೊಡ್ತಾ ಇದ್ವು ಅಷ್ಟೇ. ತಾಯಿನೇ ಮುಖ್ಯ ಅಂತ. ತಾಯಿನೇ ಮೋಹಿನಿ ರೂಪದಲ್ಲಿ ಬಂದಿದ್ದಾವಾಗ, ಭಸ್ಮಾಸುರನೇ, ಆ ಶಿವನು ಸುಡುವುದು ನನ್ನ ಸಲುವಾಗಿ ಅಲ್ಲವೇ? ನೀನು ಆ ಶಿವನನ್ನು ಸಾಯಿಸಿಬಿಟ್ರೆ ನಾನು ಪಾರ್ವತಿ ನನ್ನ ಸ್ವಂತ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಆ ಮೋಹದಿಂದನೇ ತಾನೇ ಜಗತ್ತಿಗೆಲ್ಲ ಒಡಿ ಆಗಬೇಕಂದ್ರೆ ಜಗತ್ತೆಲ್ಲ ನಾನೇ ತಾನೇ ಮಾಯಾಶಕ್ತಿ. ನನ್ನ ಸಲುವಾಗಿ ನೀನು ಮಾಡ್ತಿದೆಯಲ್ಲ, ನಿನ್ನ ನಿಯಮದಂತೆ ನಾನು ನರ್ತನ ಮಾಡಿದಂತೆ ನೀನು ನರ್ತನ ಮಾಡು. ನನಗೆ ಆನಂದವನ್ನುಂಟು ಮಾಡಿದರೆ ನಿನಗೆ ನಾನು ವಶವಾಗುವನೆಂದು ಮೋಹಗಳಿಸಿ ಒಡಂಬಡಿಸಿ ನರ್ತನ ಶುರುವಾಗಲು. ನಾರಾಯಣಿಯು ತನ್ನ ಕೈಯನ್ನು ಅತ್ತ ಇತ್ತ ಇಡುತ್ತಾ ತನ್ನ ತಲೆಯ ಮೇಲಿಟ್ಟುಕೊಳ್ಳಲು, ಅವನು ಆಕೆಯಂತೆ ತಲೆಯ ಮೇಲಿಟ್ಟುಕೊಳ್ಳಲು ಭಸ್ಮಾಸುರನು ಭಸ್ಮ ಮಾಡಿಬಿಟ್ಟಳು. ಭಸ್ಮ ಮಾಡಿದ್ದು ಈ ಪಾರ್ವತಿ ದೇವಿ ಅಂದ್ಬಿಟ್ಟು. ಅವನು ಭಸ್ಮಾಸುರನಿಗೆ, ಹೌದಲ್ಲಪ್ಪ, ನೀನೆಲ್ಲ ಈ ಸಂಪತ್ತನ್ನು ನನ್ನನ್ನು ಹೊಂದಬೇಕಂತ ತಾನೇ ಶಿವನ ಸಾಯಿಸೋಕೆ ಹೋಗ್ತಾ ಇರೋದು, ಅಷ್ಟಕ್ಕಷ್ಟೇ ಯಾಕೆ ಕೊಡ್ತೀಯ ನಾನು ಡ್ಯಾನ್ಸ್ ಮಾಡ್ದಂಗೆ ನೀನು ಡ್ಯಾನ್ಸ್ ಮಾಡು, ನನಗೆ ಇಷ್ಟ ಆಗಿಬಿಟ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ದೇವಿ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಳಂತೆ. ಡ್ಯಾನ್ಸ್ ಮಾಡಿ ಕೈ ಹಂಗೆ ಇಟ್ಟು ದೇವಿ ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊತಾಳಂತೆ. ಈಕೆ ಮಾಡ್ದಂಗೆ ಅವನು ಮಾಡಬೇಕಲ್ಲ. ಆವಾಗ ಭಸ್ಮಾಸುರ ಆ ಭಂಗಿಯಲ್ಲಿ ಇಟ್ಬಿಟ್ಟು ಅವನ ಕೈ ಅವನ ತಲೆ ಮೇಲೆ ಇಟ್ಕೊಂಡು ಅವನೇ ಭಸ್ಮ ಆಗಿಬಿಡ್ತಾನೆ. ಆ ಥರ ಮಾಡಿದ್ದು ದೇವಿನೇ ಅಂತ ಹೇಳ್ತಾ ಇದ್ದಾರೆ. ಈಗ ದಶಾವತಾರದ ಕಥೆಗಳು ಬರ್ತವೆ. ಎಲ್ಲ ದಶಾವತಾರದಲ್ಲೂ ಕೂಡ ದೇವಿನೇ ಎಲ್ಲ ಸ್ವರೂಪದಲ್ಲಿದ್ದಳು ಅಂತ. ವಿಷಯಗಳು ಯಾವ ಸಂದರ್ಭದಲ್ಲಿ ಧರ್ಮವು ಕ್ಷೀಣ ದಶೆಯನ್ನು ಹೊಂದುವುದೋ ಮತ್ತು ಅಧರ್ಮವು ಹೆಚ್ಚಾಗುವುದೋ ಆ ಕಾಲಕ್ಕೆ ಪರಮಾತ್ಮನು ಅವತರಿಸುವನೆಂಬ ನಿಯಮಾನುಸಾರವಾಗಿ ವಿಷ್ಣು ಪರಮಾತ್ಮನು ಆಯಾ ಸಮಯದಲ್ಲಿ 10 ಅವತಾರಗಳನ್ನು ಮಾಡಿರುವನು. ಹರಿಗೂ ದೇವಿಗೂ ಭಿನ್ನವಿಲ್ಲದಿದ್ದರಿಂದ ಹರಿಯ ಅವತಾರಗಳೆಲ್ಲ ದೇವಿಯ ಅವತಾರಗಳೆನಿಸುವವು. ವಿಷ್ಣುವಿನ ಅವತಾರ ಎಲ್ಲರಿಂದಗಡೆನೂ ದೇವಿಯೇ ಇರೋದು. ಭಕ್ತರಷ್ಟೇ ಇನ್ನು ವಿಷ್ಣುವೇ ದೊಡ್ಡ ಗ್ರೇಟ್ ಭಗವಾನ ನಮ್ಮ ಇಷ್ಟ ದೇವತಾ ಅಂದವರು ವಿಷ್ಣುಪುರದಲ್ಲಿ ವಿಷ್ಣುವೇ ಹೈಲೈಟಾಗಿ ತೋರಿಸ್ತಾರೆ, ಶಿವಪುರದಲ್ಲಿ ಶಿವನೇ ಮೇಯ್ನ್ ಅಂತ ತೋರಿಸ್ತಾರೆ, ದೇವಿ ಪುರಾಣದಲ್ಲಿ ದೇವಿನೇ ಮುಖ್ಯ ಅಂತ ತೋರಿಸ್ತಾರೆ. ನಾಮ ಹಲವು, ನಾವು ನೋಡುವ ರೀತಿ ರೂಪ ಹಲವು ಅಷ್ಟೇ ಹೊರತು ಇರೋದು ಒಂದೇ ಪರಮಾತ್ಮನೇ. ಶ್ರೀಮನ್ನಾರಾಯಣನು ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮನನ್ನು ನಿರ್ಮಿಸಿ, ಎಲೆ ಬ್ರಹ್ಮನೇ, 4 ಯುಗಗಳು 1000 ಸಾರಿ ತಿರುಗಳು ನನಗೆ ಒಂದು ಹಗಳಾಗುವುದು, ನಿನಗೆ ಒಂದು ಹಗಳಾಗುವುದು. ಬ್ರಹ್ಮನನ್ನು ಹುಟ್ಟಿಸ್ಬಿಟ್ಟು ವಿಷ್ಣು ಹೇಳ್ತಾನೆ, 1000 ಯುಗಗಳು ಒಂದು ಸತಿ ಪೂರ್ತಿ ಆದಮೇಲೆ ನಿನಗೆ ಒಂದು ಹಗಳು ಅಂತ.
ಅದು ಇಂಗ್ಲೀಷ್ನಲ್ಲಿ 8.64 ಬಿಲಿಯನ್ ಇಯರ್ಸ್, ದೊಡ್ಡ ಲೆಕ್ಕ ಅದು. ಆ ಕಾಲದಲ್ಲಿ 14 ಲೋಕಗಳನ್ನು ನೀನು ನಿರ್ಮಿಸು. ನಿನ್ನ ಹಗಲಿನಲ್ಲಿ ಆ ಲೋಕಗಳು ಬೆಳಗುತ್ತಿರುವವು. ಆ ಹಗಲಿನಲ್ಲಷ್ಟೇ ವೇಳೆಯಲ್ಲಿ ನಿದ್ದೆಯಿಂದೆದ್ದು ಪುನಃ ಬೆಳಗಾದ ಕೂಡಲೇ ಸೃಷ್ಟಿಯನ್ನು ರಚಿಸು. ನೀನು ಯಾವಾಗ ಎದ್ದೇಳ್ತೀಯೋ ಆವಾಗ 14 ಲೋಕಗಳನ್ನು ರಚಿಸು, ನೀನು ಸೃಷ್ಟಿ ಮಾಡ್ತಾಯಿರು. ಮತ್ತು ಮಲಗಿದಾಗ ಮತ್ತೆ ತಾನಾಗಿ ತಾನು ಲಯ ಆಗಿಬಿಡ್ತವೆ. ಸಕಲ ವೇದಗಳು ಸಕ್ರಮವಾಗಿ ಉಪದೇಶಿಸಿ ವೇದ ಪುಸ್ತಕಗಳನ್ನು ಅವನಿಗೆ ಕೊಟ್ಟು ಇವುಗಳ ಆಧಾರದಿಂದ ನೀನು ಸೃಷ್ಟಿಯನ್ನು ರಚಿಸು ಎಂದು ಹೇಳಿ ಕಳುಹಿದನು. ಬ್ರಹ್ಮ ಬೆಟ್ಟಗಳನ್ನು, ನದಿಗಳನ್ನು, ಪ್ರತಿಯೊಂದಕ್ಕೂ ಸೃಷ್ಟಿಗೂ ಒಂದೊಂದು ಅಕ್ಷರ ಇರುತ್ತೆ. ಭೂ ಅಂದಾಗ ಪೃಥ್ವಿ ಉತ್ಪನ್ನ ಆಗಿಬಿಡುತ್ತೆ, ಭುವಃ ಅಂದಾಗ ಇನ್ನೊಂದೇನೋ ಉತ್ಪನ್ನ ಆಗುತ್ತೆ. ಆ ಥರ ವೇದಕ್ಕೆ ಅನುಕೂಲವಾಗಿ ಎಲ್ಲ ಸೃಷ್ಟಿಕರ್ಮಗಳು ಮಾಡ್ತಾ ಇರ್ತಾನೆ. ಬ್ರಹ್ಮನು ಈ ಪ್ರಕಾರ ಸೃಷ್ಟಿಯನ್ನು ರಚಿಸುತ್ತಾ ಒಮ್ಮೆ ತನ್ನ ರಾತ್ರಿಯ ವೇಳೆಯಲ್ಲಿ ಮಲಗಿದ್ದನು. ಆ ವೇಳೆಯಲ್ಲಿ ಅತ್ಯಂತ ದುಷ್ಟರಾದ ಸೋಮಕ, ಹಯಗ್ರೀವರೆಂಬ ಹೆಸರಿನ ರಾಕ್ಷಸರು ಪರಸ್ಪರ ಆಲೋಚಿಸಿದ್ದೇನೆಂದರೆ, ಈ ಬ್ರಹ್ಮನು ಎಚ್ಚೆತ್ತ ನಂತರ ಭುವಃ, ಸುವಃ ಎಂಬ 3 ಲೋಕಗಳನ್ನು ನಿರ್ಮಿಸುವನು. ಆ ಲೋಕಗಳಲ್ಲಿ ನಡೆಯುವ ದೇವಯಾಗ, ಪಿತೃಯಾಗಗಳಿಂದ ದೇವತೆಗಳಲ್ಲಿ ತೃಪ್ತರು, ಬಲವುಳ್ಳವರು ಆಗಿ ವೈರತ್ವದಿಂದ ನಮ್ಮನ್ನು ತಿರಸ್ಕರಿಸುವವರು. ಈಗ ಬ್ರಹ್ಮ ಮಲ್ಕೊಂಡಿದ್ದಾನೆ, ಅವನು ಎದ್ದಿದ್ದಾನೆ ಅಂದರೆ ವೇದಕ್ಕೆ ಅನುಕೂಲವಾಗಿ ಎಲ್ಲ ಸೃಷ್ಟಿ ಮಾಡ್ಕೊತ ಹೋಗ್ತಾ ಇರ್ತಾನೆ. ಅವನು ಸೃಷ್ಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಜನರೆಲ್ಲ ಯಾಗ ಯಜ್ಞಾದಿಗಳೆಲ್ಲ ಮಾಡ್ತಾರೆ. ಇಂದ್ರಾಯ ಸ್ವಾಹ ಇದಂ ನ ಮಮ ಅಂದ್ಬಿಟ್ಟು ದೇವತೆಗೆಲ್ಲ ಇಲ್ಲಿ ಆಹುತಿಗಳೆಲ್ಲ ಕೊಡ್ತಾಯಿದ್ರೆ ಆ ದೇವತೆಗಳಿಗೆ ಸಿಕ್ಕಾಪಟ್ಟೆ ಬಳ ಬರುತ್ತೆ. ಅದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಕೊಡೋದು. ಭವಿಷ್ಯ ಎಲ್ಲ ಅವ್ರು ತಗೊತಾ ಇರ್ತಾರೆ, ದೇವತೆಗಳಿಗೆ ಹೋಗ್ತಾ ಇರುತ್ತೆ. ನಾವು ಯಾಗ ಯಜ್ಞಾದಿಗಳೆಲ್ಲ ಮಾಡ್ತಾಯಿದ್ರೆ ಅವ್ರ ಹೆಸರಲ್ಲಿ ಏನೆಲ್ಲ ಅರ್ಪಣೆ ಮಾಡ್ತಾಯಿರ್ತೀವಿ ಮಾನಸಿಕವಾಗಿ. ಆದ್ದರಿಂದ ಅವ್ರಿಗೆ ದುಷ್ಟ ಆಲೋಚನೆ ಬರ್ತಾ ಇದೆ. ಮತ್ತು ಅವರು ದೇವತೆಗಳು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಅಂದರೆ ಮತ್ತೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂದ್ಬಿಟ್ಟು ಆ ರಾಕ್ಷಸರು ಈ ಬ್ರಹ್ಮನು ಎಚ್ಚೆತ್ತ ನಂತರ ಭುವ ಸ್ವಹ ಎಂಬ 3 ಲೋಕಗಳನ್ನು ನಿರ್ಮಿಸ್ತಾನೆ. ಆ ಲೋಕಗಳಲ್ಲಿ ನಡೆಯುವ ದೇವಯಾಗ, ಪಿತೃಯಾಗಗಳಿಂದ ದೇವತೆಗಳು ತೃಪ್ತರು, ಬಳ್ಳವುಳ್ಳವರಾಗಿ ವೈರತ್ವದಿಂದ ನಮ್ಮನ್ನು ತಿರಸ್ಕರಿಸುವರು. ಮತ್ತು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅವರು. ಇದಕ್ಕೆಲ್ಲ ಕಾರಣವಾದವುಗಳು ವೇದವಾಕ್ಯಗಳೇ. ಈ ಬ್ರಹ್ಮನು ಮಲಗಿದ್ದಾನೆ. ಈ ವೇಳೆಯಲ್ಲಿ ಆ ವೇದಗಳನ್ನೆಲ್ಲ ತಗೊಂಡು ಬಂದುಬಿಟ್ಟರೆ ನಮಗೆ ವಿರೋಧಿಗಳಾದ ದೇವತೆಗಳ ಹುಟ್ಟೇ ನಾಶವಾಗಿ ಹೋಗುವುದೆಂದು ಯೋಚಿಸಿ ಸತ್ಯಲೋಕಕ್ಕೆ ಹೋಗಿ ವೇದದ ಪುಸ್ತಕಗಳನ್ನು ತಗೊಂಡು ಬಂದು ಸಮುದ್ರವನ್ನು ಸೇರಲು ಮಹಾವಿಷ್ಣುವು ತಿಮಿಂಗಳ ರೂಪದಿಂದ ಅವರನ್ನು ಕಂಡು ಅವರಿಬ್ಬರನ್ನು ಕೊಂದು ವೇದ ಪುಸ್ತಕಗಳನ್ನೆಲ್ಲ ತಗೊಂಡು ತನ್ನಲ್ಲಿಟ್ಟುಕೊಂಡಿದ್ದನು. ನಿದ್ದೆಯಿಂದೆಚ್ಚೆತ್ತ ಬ್ರಹ್ಮನ ಪ್ರಾರ್ಥನಾನುಸಾರವಾಗಿ ಪುನಃ ವೇದ ಪುಸ್ತಕಗಳು ಅವನಿಗೆ ಕೊಟ್ಟನು. ಬ್ರಹ್ಮ ಮಲ್ಕೊಂಡಿದ್ದಾಗ ಅವರು ಈ ವೇದಗಳನ್ನು ನೋಡಿಬಿಟ್ಟು ಸೃಷ್ಟಿಯೆಲ್ಲ ಮಾಡ್ತಾಯಿದ್ದಾರೆ. ಈ ವೇದಗಳನ್ನೇ ನಾವು ಮಾಯ ಮಾಡಿಬಿಟ್ರೆ ಮತ್ತು ದೇವತೆಗಳನ್ನು ಸೃಷ್ಟಿನೂ ಮಾಡಲ್ಲ, ಮತ್ತು ಯಾಗ ಯಜ್ಞಾದಿಗಳೇನು ಜನರಿಗೆ ಗೊತ್ತಾಗೋದಿಲ್ಲ. ದೇವತೆಗಳು ವೀಕ್ ಆಗಿರ್ತಾರೆ, ನಾವು ಯಾವಾಗಲೂ ಸ್ಟ್ರಾಂಗ್ ಇರ್ಬೋದು ಅಂದ್ಬಿಟ್ಟು ವೇದಗಳನ್ನು ತಗೊಂಡು ಸಮುದ್ರದ ಆಳಕ್ಕೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಸಮುದ್ರದಲ್ಲಿ ಎಷ್ಟು ಆಳಕ್ಕೆ ಹೋದರೆ ಅಷ್ಟು ಗಟ್ಟಿಯಾಗಿಬಿಡುತ್ತೆ, ಘನವಾಗಿರುತ್ತೆ. ಮೇಲ್ಗಡೆ ನೀರಿನಲ್ಲೇ ಸ್ವಲ್ಪ ಹೋಗ್ಬೋದು. 300 ಮೀಟ್ರು ಅಷ್ಟೇ, 300 ಮೀಟ್ರ್ಗಿಂತ ಕೆಳಗಡೆ ಹೋಗ್ಬಿಟ್ರೆ ಆ ಸಬ್ಮರೀನ್ ಅಂತಾರೆ, ಪನ್ಡುಬ್ಬಿ ಅಂತಾರೆ. ಸಬ್ಮರೀನು ಮಿಲ್ಟ್ರಿ ಅವ್ರದ್ದು ಇರ್ತಾವೆ. ಭೂಮಿ ಒಳಗಡೆ ಬೋಟು ಹೋಗ್ತಾ ಇರ್ತವೆ, ಸ್ಟೀಮರ್ ಥರ. ಅವು 300 ಮೀಟರ್ಗಿಂತ ಕೆಳಗಡೆ ಹೋದರೆ ಕಲ್ಲಿನ ಗೋಡೆಯನ್ನು ಗುದ್ಕೊಂಡು ಹೋದಂಗೆ ಇರುತ್ತಂತೆ ನೀರು. ಅಷ್ಟು ಗಟ್ಟಿ ಇರುತ್ತೆ ಸಮುದ್ರದಲ್ಲಿ. ಯಾರು ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಶೇಕ್ ಆಗಿಬಿಡುತ್ತಂತೆ ಅದು. ಅದಕ್ಕೆ ಮೇಲ್ಮೇಲ್ಗಡೆ ನಾವು ಈಜಾಡಕ್ಕೆ ಹೋಗುತ್ತೆ. ಅಷ್ಟು ಆಳಕ್ಕೆ ಹೋಗಬೇಕಂದ್ರೆ ತಿಮಿಂಗಳಗೊಂದಕ್ಕೆ ಸಾಧ್ಯ ಇರುತ್ತೆ. ತಿಮಿಂಗಳ ಬಿಟ್ಟರೆ ಮಿಕ್ಕಿದ್ದು ಯಾವ ಜೀವಿಗಳು ಅಷ್ಟು ಒಳಗಡೆ ಅಷ್ಟು ಗಾಢವಾಗಿರುವಂಥ ಆಳದಲ್ಲಿ ಹೋಗೋದಕ್ಕಾಗೋದಿಲ್ಲ. ಇವರು ರಾಕ್ಷಸರು ಅಷ್ಟು ಸಮುದ್ರದ ಆಳದಲ್ಲಿ ಹೋಗ್ಬಿಟ್ಟು ವೇದಗಳನ್ನು ತಗೊಂಡೋಗಿ ಅಲ್ಲಿ ಬಚ್ಚಿಟ್ಬಿಟ್ಟಿರ್ತಾರೆ. ಅದಕ್ಕೆ ಮಹಾವಿಷ್ಣು ಮತ್ಸ್ಯಾವತಾರ ತಗೊಂಡು ಫಸ್ಟು ಮೀನಿನ ಅವತಾರ ತಗೊಂಡು ಅಷ್ಟು ತಿಮಿಂಗಳ ಅವತಾರ ತಗೊಂಡು ಒಳಗಡೆ ಹೋಗ್ಬಿಟ್ಟು ಆ ವೇದಗಳನ್ನು ಮತ್ತೆ ಅವ್ರನ್ನ ಕೊಂದುಬಿಟ್ಟು ಅಲ್ಲಿ ಮೇಲ್ಗಡೆ ತಗೊಂಬಂದು ಮತ್ತೆ ಬ್ರಹ್ಮನಿಗೆ ವಾಪಸ್ ಕೊಡ್ತಾನೆ. ಮೊದಲನೇ ಅವತಾರ ಈ ಕಾರಣದಿಂದ ಆಗಿರುತ್ತೆ ವಿಷ್ಣುವುದು. ಈ ಥರ ಶಿವ ನಂದಿಗೆ ಹೇಳ್ತಾ ಇದ್ದಾನೆ. ಅತ್ಯಂತ ದುಷ್ಟರಾದ ಸೋಮಕ, ಹಯಗ್ರೀವರೆಂಬ ರಾಕ್ಷಸರು
ಬ್ರಹ್ಮನು ನಿದ್ದೆಯಲ್ಲಿದ್ದಾಗ ಅವನಿಗೆ ತಿಳಿಯದಂತೆ ಶ್ರೇಷ್ಠ ವೇದ ಪುಸ್ತಕಗಳನ್ನು ಕದ್ದು ಸಮುದ್ರದಲ್ಲಡಗಲು ವರತಿಮಿಂಗಳನಾಗಿ ಅವರನ್ನು ಕೊಂದು ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟ ಮತ್ಸ್ಯಾವತಾರ ಹರಿಯೇ ಈ ಪಾರ್ವತಿ ದೇವಿ. ಪಾರ್ವತಿ ದೇವಿನೇ ವಿಷ್ಣು ರೂಪದಲ್ಲಿ ಹೋಗಿ ಆ ಅವತಾರ ಎತ್ತಿದ್ದು ಅಂತ ಶಿವ ನಂದಿಗೆ ಹೇಳ್ತಾ ಇದ್ದಾನೆ. ಮತ್ತು ಕೂರ್ಮಾವತಾರದು ಬರುತ್ತೆ ಈಗ. ಒಮ್ಮೆ ದುರ್ವಾಸ ಋಷಿಯು ಕೈಲಾಸ ಪರ್ವತಕ್ಕೆ ಹೋಗಿ ಪರಮೇಶ್ವರ ಪಾರ್ವತಿಯರನ್ನು ಸ್ತುತಿಸಲು, ಆಗ ದೇವಿಯು ಪ್ರಸನ್ನಳಾಗಿ ತನ್ನ ಕೊರಳಿನಲ್ಲಿ ಧರಿಸಿದ್ದ ಪುಷ್ಪಮಾಲಿಕೆಯನ್ನು ಅವನಿಗೆ ಕೊಟ್ಟಳು. ದುರ್ವಾಸ ಋಷಿಗೆ ಒಂದು ಮೈಯಲ್ಲಿ ಹಾಕೊಂಡ್ರಂತ ಹೂವಿನ ಮಾಲೆ ಕೊಟ್ಟಿರ್ತಾಳೆ. ಅದನ್ನು ತಗೊಂಡು ಬರುವಾಗ ಮಹಾವೈಭವದಿಂದ ಬರುವ ದೇವೇಂದ್ರನನ್ನು ಕಂಡು ಅವನಿಗೆ ಆ ಪುಷ್ಪಮಾಲಿಕೆಯನ್ನು ಕೊಟ್ಟು ಹರಿಸಿದನು. ಇನ್ನು ಋಷಿಗಳು ಅವ್ರ ಹತ್ರ ಏನು ಬಂದರೂ ಕೂಡ ಯಾರಿಗೊಬ್ಬರು ಕೊಟ್ಟು ಬಿಡ್ತಾ ಇರ್ತಾರೆ ಅಷ್ಟೇ. ಇನ್ನು ಇಂದ್ರನ ಎದುರುಗಡೆ ಬರ್ತಾ ಇದ್ದರೆ ತಗೋಪ್ಪ ಅಂತ ಹೂ ಮಾಲೆ ಅಂತ ಇಂದ್ರನ ಕೊಟ್ಟಿರ್ತಾರೆ. ಇಂದ್ರನು ಅದನ್ನು ಆನೆಯ ಕುಂಭಸ್ಥಲದ ಮೇಲೆ ಹಾಕಲು, ಯಾರಿಗೂ ಹೂನಾರದ ಮೇಲೆ ಎಲ್ಲ ಮೋಹ ಹೊಟ್ಟೋಗಿರ್ತಲ್ಲ, ಅವನು ತೆಗೆದುಬಿಟ್ಟಿದ್ದು ಆನೆ ಮುಖದ ಮೇಲೆ ಇಡ್ತಾನೆ. ಅದನ್ನು ಹಾಕಲು ಅದನ್ನು ತನ್ನ ಸೊಂಡಲಿನಿಂದ ಹಾಕಿ ತುಳಿಯಿತು. ಕಾಲು ಕೈಡಾಕಿ ತುಳಿದು ಬಿಡುತ್ತೆ ಅಷ್ಟೇ. ತಿನ್ನೋ ಹೊಸ್ತಾದ್ರೆ ತಿನ್ನುತ್ತಿಲ್ಲ ಅಂದರೆ ಬಿಸಾಕುತ್ತೆ. ಅದನ್ನು ದುರ್ವಾಸ ಮುನಿಯು ಕಂಡು, ಎಲೈ ಮದಾಂಧನೇ, ಮೂರ್ಖನೇ, ಮಹಾದೇವಿಯ ಪ್ರಸಿದ್ಧ ಪ್ರಸಾದವನ್ನು ತ್ರಿಲೋಕಾಧಿಪತಿಯು ಚೆನ್ನಾಗಿ ಬಾಳುತ್ತಿರಬೇಕೆಂದು ನಿನ್ನಲ್ಲಿ ಅನುಗ್ರಹವನ್ನು ಮಾಡಿಕೊಟ್ಟರೆ ನೀನು ಆ ಪ್ರಸಾದ ಮಾಲಿಕೆಯನ್ನು ನಿನ್ನ ಶಿರಸ್ಸಿನಲ್ಲಿ ಧರಿಸದೆ ಐಶ್ವರ್ಯದ ಮದದಿಂದ ಐರಾವತದ ಕುಂಭಸ್ಥಲದ ಮೇಲೆ ಹಾಕಿದೆಯಾದ್ದರಿಂದ ನಿನ್ನ ಐಶ್ವರ್ಯವನ್ನು ನಿನ್ನ ಹಗೆಗಳಾದ ನಿನ್ನ ಶತ್ರುಗಳಾದ ದೈತ್ಯರು ಕಿತ್ತುಕೊಳ್ಳಲೆಂದು ಶಾಪವನ್ನು ಕೊಟ್ಟನು. ದುರ್ವಾಸಗೆ ಮೊದಲೇ ಕೋಪ. ಅಡಿಗೊಪ್ಪ ತಾತನ ದುರ್ವಾಸ ಮುನಿ ಅಂತಾರೆ ಈ ಏರಿಯಾದಲ್ಲಿ. ಸಿಕ್ಕಾಪಟ್ಟೆ ಕೋಪ, ಹೆದರ್ತಾರೆ. ಹೆಮ್ಮಿನೂರರು ಅಂತಾರೆ, ಅಬ್ಬೋ ಹೆದರಿಕೆ ಆಗ್ತಾಯಿತ್ತು ಸ್ವಾಮೀಜಿ ಮುಂದೆ ಹೋಗೋದಕ್ಕೆ, ದುರ್ವಾಸನ ಋಷಿ ಇದ್ದಂಗೆ ಅಂತ. ಆ ಥರ ಇನ್ನು ಶಾಪ ಕೊಟ್ಟುಬಿಟ್ಟಿರ್ತಾನೆ. ಅದಕ್ಕೆ ಯಾವತ್ತೇ ಆಗಲಿ ದೇವರಿಂದ ಗುರುಗಳಿಂದ ಏನಾದರೂ ವಸ್ತು ಬಂದರೆ ಫಸ್ಟು ತಲೆ ಈ ಜಾಗದಲ್ಲಿ ಮೇಲೆ ಜಾಗದಲ್ಲಿ ಇಟ್ಕೋಬೇಕು. ಅದನ್ನು ತೀರ್ಥ ಕೂಡ ಅಷ್ಟೇ. ತೀರ್ಥ ಕುಡಿದ ಮೇಲೆ ಕೆಳಗಡೆ ಬಟ್ಟೆಗೆ ಒರೆಸ್ಕೋಬಾರ್ದು, ತಲೆಗಡೆ ಇಲ್ಲಿ ಒರೆಸ್ಕೊತಾರೆ. ಅದು ಏನೇ ಆಗಲಿ ಪ್ರಸಾದ ಸ್ವಲ್ಪ ಕೆಟ್ಟಿರ್ಬೋದು, ಸ್ವಲ್ಪ ಬಾಸಿ ಹೋಗಿರ್ಬೋದು, ಅವೆಲ್ಲ ನೋಡಬಾರ್ದು. ಪ್ರಸಾದ ಅಂದಮೇಲೆ ಒಂದು ಚೂರಾದರೂ ಸ್ವಲ್ಪ ದೇವಿಯ ಪ್ರಸಾದ ಅನ್ನೋ ಭಾವನೆಯಲ್ಲಿ ತೊಗೊಂಡ್ಬಿಡ್ಬೇಕಷ್ಟೇ. ನಾವು ಆ ತಿರಸ್ಕಾರ ಮಾಡಬಾರ್ದು. ಇಲ್ಲ ಅಂದರೆ ಇಂಥದ್ದೇ ಇದಾಗ್ತಾ ಇರುತ್ತೆ. ಮತ್ತು ಅದಕ್ಕೆ ಇಂದ್ರನು ನಾನು ಪಾಪಿಷ್ಠನು, ಇಂದ್ರನಿಗೆ ಆವಾಗ ಶಾಪ ಕೊಟ್ಟ ಮೇಲೆ ಬುದ್ಧಿ ಬರುತ್ತೆ. ನಾನು ಪಾಪಿಷ್ಠನು, ಸರ್ವಜ್ಞನಾದ ನೀನು ನನ್ನ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡಬೇಕೆಂದು ಬೇಡಿಕೊಂಡದ್ದರಿಂದ ಸರಿ ಬಿಡು, ಕೆಲ ಕಾಲದ ಮೇಲೆ ವಿಷ್ಣುವಿನಿಂದ ನಿನಗೆ ತ್ರಿಲೋಕಾಧಿಪತ್ಯ ಉಂಟಾಗುವಂತೆ ಮಾಡುವನೆಂದು ಶಾಪವನ್ನು ಕೊಟ್ಟು ಹೊರಟು ಹೋದನು. ಸರಿ ಬಿಡು, ಹೆದರಬೇಡ, ಶಾಪ ಅಂತೂ ತಗಲುತ್ತೆ, ಆದರೆ ಸ್ವಲ್ಪ ಸಮಯದಲ್ಲಿ ಮತ್ತೆ ವಿಷ್ಣು ಬಂದು ನಿಮ್ಮ ಲೋಕಗಳು ನಿಮಗೆ ಈಸ್ಕೊಡ್ತಾನೆ ಬಿಡು ಅಂತ ಹಂಗೆ ಸೊಲ್ಯೂಷನ್ ಕೊಟ್ಟು ಹೋಗಿರ್ತಾನೆ. ರಾಕ್ಷಸರು ದುರ್ವಾಸ ಮುನಿಗಳ ಶಾಪ ಕೊಟ್ಟದ್ದನ್ನು ತಿಳಿದು ರಾಕ್ಷಸರಿಗೆ ಗೊತ್ತಾಗುತ್ತೆ ದುರ್ವಾಸ ಮುನಿ ದೇವತೆಯರಿಗೆ ಶಾಪ ಕೊಟ್ಟಿದ್ದಾನೆ ಅಂದ್ಬಿಟ್ಟು. ಇದೇ ಸಮಯ ಅಂದ್ಬಿಟ್ಟಿದ್ದು ತಿಳಿದು ಇಂದ್ರನ ಅಧಿಕಾರವನ್ನು ತಗೊಂಡರು. ಆಗ ಇಂದ್ರನು ವಿಷ್ಣುವಿಗೆ ಮೊರೆ ಹೋಗಲು ವಿಷ್ಣುವು ತನ್ನ ಸ್ಥಾನವನ್ನು ಕ್ಷೀರ ಸಮುದ್ರವನ್ನು ಮಂದರ ಪರ್ವತದಿಂದ ಕಡಿದರೆ ಬೇಕಾದ ಅಮೂಲ್ಯ ಪದಾರ್ಥಗಳು ಅಮೃತವು ಹುಟ್ಟುವವು. ಆ ಅಮೃತವನ್ನು ನೀವು ಕುಡಿದರೆ ಅಮರವಾಗಿ ಯುದ್ಧದಲ್ಲಿ ದೈತ್ಯರನ್ನು ಜಯಿಸಿ ನೀವು ಸ್ವರ್ಗ ಪದವಿಯನ್ನು ಹೊಂದುವರೆಂದು ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿದನು. ನನ್ನ ಒಂದು ಕ್ಷೀರ ಸಮುದ್ರ ಏನಿದೆಯೋ ಆ ಕ್ಷೀರ ಸಮುದ್ರದಲ್ಲಿ ಮಂದಾರ ಪರ್ವತನ ತಗೊಂಡು ಬಂದು ನೀವು ಅರಣ್ಯಮಂಥನ ಮಾಡಿದ್ರೆ ಅದರಲ್ಲಿ ಅಮೃತ ಉತ್ಪನ್ನ ಆಗುತ್ತೆ. ಆ ಅಮೃತನ ನೀವು ಕುಡಿದುಬಿಟ್ರೆ ನೀವು ರಾಕ್ಷಸರಿಗಿಂತ ತುಂಬ ಬಲವಂತರಾಗ್ತೀರ. ಆಗ ಬಲವಂತರಾದ ಮೇಲೆ ಯುದ್ಧ ಮಾಡಿ ಬೇಕಾದರೆ ಅವರನ್ನು ಸೋಲಿಸಿ ನಿಮ್ಮ ರಾಜ್ಯನ ನೀವು ಹೊಂದಬಹುದು ಅಂತ ವಿಷ್ಣು ಹೇಳ್ತಾನೆ. ಅದಕ್ಕೆ ಕೇವಲ ದೇವತೆಗಳಿಂದ ಆ ಮಂದಾರ ಪರ್ವತವನ್ನು ಅರಣ್ಯಮಂಥನ ಮಾಡೋದಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇರೋದಿಲ್ಲ. ರಾಕ್ಷಸರು ಕೂಡ ಜೊತೆಗೆ ಇಟ್ಕೋಬೇಕು ಅಂತ. ಅದಕ್ಕೆ ಮೋಕ್ಷ ಹೊಂದೋದಕ್ಕೆ ಭೂಲೋಕನೇ ಯಾಕೆ ಒಳ್ಳೆಯ ಜಾಗ ಅಂದರೆ ಕೇವಲ ಸತ್ವಗುಣ ದೈವಿ ಸಂಪತ್ತಿಗಳೇ ಇರೋದ್ರಿಂದ ಕೂಡ ವೈರಾಗ್ಯ ಬರಲ್ಲ. ಸ್ವರ್ಗದಲ್ಲಿರೋ ದೇವತೆಗಳಿಗೆಲ್ಲ ದೈವಿ ಸಂಪತ್ತೇನೇ ಇರುತ್ತೆ, ದೇವತಾ ಗುಣಗಳೇ ಇರ್ತವೆ. ಆದರೆ ಯಾಕೆ ಅವ್ರಿಗೆ ಮೋಕ್ಷ ಸಿಗೋದಿಲ್ಲ? ವೈರಾಗ್ಯ ಇರೋದಿಲ್ಲ. ಕಷ್ಟಗಳು ಬರಬೇಕು. ವೈರಾಗ್ಯ ಬರಬೇಕಂದ್ರೆ ನಮಗೆ ಕಷ್ಟಗಳು ಬರಬೇಕು. ಕಷ್ಟಗಳಿದ್ರೇ ವೈರಾಗ್ಯ ವಿರಕ್ತಿ ಬರೋದು. ಭೂಲೋಕದಲ್ಲಿ 50-50,
ನಿದ್ರೆಯಲ್ಲಿ ಸ್ವಲ್ಪ ಸುಖ, ಜಾಗೃತ ವ್ಯವಸ್ಥೆಯಲ್ಲಿ ಬೆಳಗ್ಗಿಂದ ಸಾಯಂಕಾಲ ಒದೆಗಳ ಮೇಲೆ ಒದೆಗಳು ಬೀಳ್ತಾ ಇರ್ತವೆ. ಅದಕ್ಕೆ ಈ ಮನುಷ್ಯ ಜನ್ಮದಲ್ಲಿ ಆಸುರಿ ಸಂಪತ್ತಿಗಳು ದೈವಿ ಸಂಪತ್ತಿಗಳು ಎರಡೂ ಇರೋದರಿಂದ ಆಸುರಿ ಸಂಪತ್ತಿಗಳಿಂದ ಮಾಡಬಾರ್ದ ಕೆಲಸ ಮಾಡಿ ನಾವು ದುಃಖ ಬಂದಾಗ ವೈರಾಗ್ಯ ಉತ್ಪನ್ನ ಆಗುತ್ತೆ. ಅದಕ್ಕೆ ಈ ಸಂಪತ್ತಿಗಳನ್ನು ಕೂಡ ನಾವು ನಮಗೆ ಅನುಕೂಲವಾಗಿ ಕಷ್ಟಗಳನ್ನು ಈ ಆಸುರಿ ಸಂಪತ್ತಿಗಳೆಲ್ಲ ನಮ್ಮ ಸಾಧನೆಗೆ ಬಳಸ್ಕೊಂಡ್ಬಿಡಬೇಕು. ಬುದ್ಧಿವಂತನಾದವನು ಬೇರೆಯವ್ರು ಯಾವುದೋ ಕಲ್ಲಿಂದ ತೊಗೊಂಡ್ರೆ ಆ ಕಲ್ಲನ್ನು ಕ್ಯಾಚ್ ಇಟ್ಕೊಂಡು ಮನೆ ಕಟ್ಕೊತಾನಂತೆ ಅವನು. ಅಷ್ಟು ಬುದ್ಧಿವಂತಿಕೆ ಇರಬೇಕು. ನಮ್ಮಲ್ಲಿ ಏನೇನಿದೆ ಅದನ್ನೆಲ್ಲ ನಮ್ಮ ಸಾಧನೆಗೆ ಬಳಸ್ಕೋಬೇಕು ಅಂದ್ಬಿಟ್ಟು. ಆದ್ದರಿಂದ ದೇವತೆಗಳಿಗೆ ಈ ಥರ ಹೇಳಿಬಿಟ್ಟು ನೀವು ಸಮುದ್ರ ಮಂಥನಕ್ಕೆ ರೆಡಿ ಮಾಡಿ ಅಂದ್ಬಿಟ್ಟು. ಬೃಹಸ್ಪತಿಯ ಆಚಾರ್ಯರು ಮೇರು ಪರ್ವತಕ್ಕೆ ಸಮವಾದ ಮಂದರ ಪರ್ವತವನ್ನು ಕಿತ್ತು ಹೊತ್ತುಕೊಂಡು ಹೋಗಲು ದೇವತೆಗಳಿಗೆ ಶಕ್ತಿ ಸಾಲುವುದಿಲ್ಲವೆಂದು ತಿಳಿದು ಯುಕ್ತಿ ಪ್ರಯುಕ್ತಿಗಳಿಂದ ಸುರಾಸುರರಿಗೆ ಒಪ್ಪಂದವನ್ನು ಮಾಡಿಸಿ ಇಬ್ಬರೂ ಕೂಡಿ ಈ ಕಾರ್ಯ ಮಾಡುವಂತೆ ಉಪದೇಶಿಸಿದರು. ಯಾಕಂದರೆ ಒಬ್ಬರ ಕೈಲಾಗಿ ಬಲ ಕಡಿಮೆ ಆಗುತ್ತೆ. ಮಂದರ ಪರ್ವತ ಯಾರಿಗೂ ಕೀಳದಿರಲು ವಿಷ್ಣುವನ್ನು ಪ್ರಾರ್ಥಿಸಿದರು. ವಿಷ್ಣುವು ಅನಂತನೆಂಬ ಮಹಾಶೇಷನ ಕಡೆಯಿಂದ ಮಂದರ ಪರ್ವತವನ್ನು ಕಿತ್ತಿಸಿ, ಮಹಾಶೇಷ ಎಂಬ ಹಾವನ್ನು ವರ ಕೊಟ್ಟುಬಿಟ್ಟು ಅದನ್ನು ಕಿತ್ತಿಸಿ ಮಂದರ ಪರ್ವತವನ್ನು ಕಿತ್ತಿಸಿ ಕೊಡಿಸುತ್ತಾನೆ. ಸುರಾಸುರರು ಅದನ್ನು ಹೊತ್ತುಕೊಂಡು ಬಂದು ಸಮುದ್ರದಲ್ಲಿ ಹಾಕಲು ಅದು ಮುಳುಗಿತು. ತುಂಬ ಭಾರ ಇರುತ್ತೆ, ಅದು ಮುಳುಗೋಗ್ತಾ ಇರುತ್ತೆ. ಪುನಃ ವಿಷ್ಣುವನ್ನು ಪ್ರಾರ್ಥಿಸಲು ಆಗ ಹರಿಯು, ಎಲೈ ದೇವಾಸುರಗಳಿರ, ನಾನು ನಿಮಗೋಸ್ಕರ ಮಹಾಕೂರ್ಮಾವತಾರವನ್ನು ತಾಳಿ ಮಂದರ ಪರ್ವತವನ್ನು ನನ್ನ ಬೆನ್ನ ಮೇಲೆ ಧರಿಸಿಕೊಂಡು ನಿಲ್ಲುವೆನು, ನಿಮ್ಮ ಕಾರ್ಯವನ್ನು ಮಾಡಿಕೊಳ್ಳಿರೆಂದು ಕಾಣದಾದನು. ವಾಸುಕಿ ಎಂಬ ಸರ್ಪರಾಜನನ್ನು ತಂದು ಪರ್ವತಕ್ಕೆ ಸುತ್ತಿ ದೇವಾಸುರರು ಒಂದೊಂದು ಕಡೆ ನಿಂತು ಕಡೆಯಲು ವಿಷ, ಚಂದ್ರ, ಲಕ್ಷ್ಮಿ, ಕೌಸ್ತುಭಮಣಿ, ಅಪ್ಸರ, ಸ್ತ್ರೀ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ವಾರುಣಿ ಎಂಬ ಮದ್ಯ, ಉಚ್ಚೈಶ್ರವವೆಂಬ ಕುದುರೆ ಹೊರಟವು. ವರ್ಣಿ ಮಂಥನ ಮಾಡ್ತಾಯಿದ್ರು, ಇವೆಲ್ಲ ಹೊರಗಡೆ ಬರ್ತಾ ಇದ್ದಾವೆ. ಅವುಗಳನ್ನು ಶಿವನು, ಹರಿಯು, ಇಂದ್ರನು ತಗೊಂಡರು. ಬಳಿಕ ಧನ್ವಂತರಿ ಎಂಬ ಪುರುಷನು ಅಕ್ಷಯವಾದ ಅಮೃತ ಕಲಶವನ್ನು ತಗೊಂಡು ಸಮುದ್ರದಿಂದ ಮೇಲಕ್ಕೆ ಬರಲು ಬೃಹಸ್ಪತಿಯ ಆಚಾರ್ಯರು ಕಣ್ಸನ್ನೆಯಿಂದ ರಾಕ್ಷಸರು ಧನ್ವಂತರಿಯ ಕೈಯಿಂದ ಅಮೃತ ಕಲಶವನ್ನು ಕಿತ್ತುಕೊಂಡರು. ಅದನ್ನು ಕಂಡು ದೇವತೆಗಳು ಭಯಪಟ್ಟು ಹರಿಯನ್ನು ಕುರಿತು ಸ್ತುತಿಸಿ ಬೇಡಿಕೊಂಡರು. ಆಗ ಕರುಣಾಳುವಾದ ಹರಿಯು ತ್ರಿಲೋಕ ಸುಂದರಿಯಾದ ಮೋಹಿನಿ ರೂಪವನ್ನು ಧರಿಸಿ ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತವನ್ನು, ಅಸುರರಿಗೆ ಸುರೆಯನ್ನು ಕೊಟ್ಟು ಅದೃಶ್ಯನಾದನು. ಮೋಹಿನಿ ಅವತಾರ ನೆತ್ತುಬಿಟ್ಟು ಅವ್ರ ಮೋಹದಲ್ಲಿ ಮುಳುಗಿಸಿಬಿಟ್ಟು, ನಾನು ನಿಮ್ಮೆಲ್ಲರಿಗೂ ಅಮೃತ ಹಂಚ್ತೀನಿ ಅಂದ್ಬಿಟ್ಟಿದ್ದನು ಎಲ್ಲ ಅಮೃತವನ್ನು ದೇವತೆಯರಿಗೆ ಹಂಚಿಬಿಡ್ತಾ ಇರ್ತಾನೆ. ಆ ಕಡೆ ಅವ್ರಿಗೆ ಸಾಮಾನ್ಯ ಯಾವುದೋ ಡೂಪ್ಲಿಕೇಟ್ ನೀರು ಹಾಕಿದಂಗೆ ಭ್ರಾಂತಿಯಲ್ಲಿ ಇಟ್ಟಿರ್ತಾನೆ ರಾಕ್ಷಸರಿಗೆ. ಆದರೆ ರಾಹು ಕೇತುಗಳು ಈ ಕಡೆ ಬಂದುಬಿಟ್ಟಿರ್ತಾರೆ. ಈ ಕಡೆ ಬಂದುಬಿಟ್ರೆ ಇನ್ನೇನು ಕತ್ತು ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ ಇಲ್ಲಿ. ಆವಾಗ ಚಂದ್ರ ಮತ್ತು ಸೂರ್ಯ ಇವರು ಸಾಕ್ಷಿ ರೂಪದಲ್ಲಿ, ಇಲ್ಲ ಇವ್ರು ನೋಡು ಇವರು ದೇವತೆಗಳಲ್ಲಿ ಇವರು ರಾಕ್ಷಸರು ಅಂತ ಹೇಳಿದ್ದಕ್ಕೆ ಮೋಹಿನಿ ರೂಪದಲ್ಲಿರೋ ವಿಷ್ಣು ತಲೆ ಕತ್ತರಿಸ್ಬಿಟ್ರೆ ಆಲ್ರೆಡಿ ಅಮೃತ ಒಳಗಡೆ ಹೊಟ್ಟೋಗಿರುತ್ತಲ್ಲ, ಅದಕ್ಕೆ ಅವರು ತಲೆ ಒಂದು ಭಾಗ, ದಡ ಒಂದು ಭಾಗ ಆಗುತ್ತೆ. ಅವರೇ ರಾಹು ಕೇತುಗಳು. ಅವರು ಜೀವಂತವಾಗಿ ಇದ್ಬಿಡ್ತಾರೆ, ಆದರೆ ಒಂದೇ ಶರೀರದಲ್ಲಿರೋದಿಲ್ಲ. ಈ ಸೂರ್ಯಚಂದ್ರರ ಸಾಕ್ಷಿ ಹೇಳಿ ಈ ಕೆಲಸ ಮಾಡಿದಾರಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಕೋಪ, ಅದಕ್ಕೆ ಗ್ರಹಣದಲ್ಲಿ ಹೋಗಿ ಅವ್ರನ್ನ ನುಂಗು ಬಿಡ್ತಾ ಇರ್ತಾರೆ. ಗ್ರಹಣದಲ್ಲಿ ಈ ಥರ ಚರಿತ್ರೆ ಬರುತ್ತೆ. ಈ ಥರ ಮೋಹಿನಿ ಅವತಾರದಲ್ಲಿ ದೇವತೆಯರಿಗೆ ಅಮೃತವನ್ನು ಕೊಟ್ಟು ಅದೃಶ್ಯನಾಗ್ಬಿಟ್ಟಿರ್ತಾನೆ. ಸಮುದ್ರ ಕಡಿಯುವ ಪ್ರಸಂಗದಲ್ಲಿ ಮಂದರ ಪರ್ವತ ಮುಳುಗಳು ಕೂರ್ಮನಾಗಿ ಬೆನ್ನ ಮೇಲೆ ಧರಿಸಿಕೊಂಡು ಸಮುದ್ರದಲ್ಲಿ ಹುಟ್ಟಿದ ಸುರೆ ಅಮೃತವನ್ನು ಬೇರೆ ಮಾಡಿ ಸುರರಿಗೆ ಅಮೃತವನ್ನು, ಅಸುರರಿಗೆ ಸುರೆಯನ್ನು ಕೊಟ್ಟು ಜಗನ್ಮೋಹಿನಿ ಎನಿಸಿದ ಹರಿಯೇ ಪರಮ ಮಂಗಳವೆನಿಪಾಯಿ ಪಾರ್ವತೀ ದೇವಿಯೇ, ಬೇರೆ ಯಾರೂ ಇಲ್ಲ, ದೇವಿಯೇ ಆ ರೂಪದಲ್ಲಿ ಬಂದಿದ್ಲು ಅಂತ. ಮತ್ತು ನೆಕ್ಸ್ಟು ಮಹಾ ಅವತಾರ ನರಸಿಂಹನ ವರಾಹ ಅವತಾರ ಬರುತ್ತೆ. ಫಸ್ಟು ಮಹಾವಿಷ್ಣುವಿನ ಬಳಿಗೆ ಸನಕನಂದರೆಂಬ ಮುನಿಗಳು ಬರಲು ದ್ವಾರಪಾಲಕರಾದ ಜಯವಿಜಯರು ವಿಷ್ಣುವಿನ ಅಪ್ಪನೆಯಾಗುವವರೆಗೂ ಇಲ್ಲಿಯೇ ನಿಲ್ಲಿರೆನ್ನಲು ಅವನು ಭೂಲೋಕದಲ್ಲಿ ನೀವು ರಾಕ್ಷಸರಾಗಿ ಹುಟ್ಟಿರೆಂದು ಶಾಪ ಕೊಟ್ಟರು. ವಿಷ್ಣುವನ್ನು ಭೇಟಿ ಆಗಬೇಕಂದ್ಬಿಟ್ಟು ಸನಕ ನಂದನ ಅಂತ ಋಷಿಗಳು ಹೋಗ್ತಾರೆ ಅಲ್ಲಿ. ಅವ್ರಿಗೂ ಕೋಪ ಜಾಸ್ತಿ, BP ಪೇಷಂಟ್ಸು.
ಮತ್ತು ಜಯ ವಿಜಯರಲ್ಲಿ ಕಾವಲಿರ್ತಾರೆ. ಪಾಪ ಅವ್ರದ್ದೇನು ತಪ್ಪು, ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ. ಪರ್ಮಿಷನ್ ಇಲ್ಲದ್ರೆ ಹೊರಗಡೆ ಯಾರನ್ನೂ ಬಿಡೋಂಗಿಲ್ಲ. ಇವರು ಹೋದರೂ ಕೂಡ ಅವರನ್ನು ಒಳಗಡೆ ಬಿಡಲಿಲ್ಲ. ಅವರನ್ನೇ ವೆಯ್ಟ್ ಮಾಡು ಅಂತ ಅಂದಿದ್ದಕ್ಕೆ ಅವ್ರ ಕೋಪ ಬಂದುಬಿಟ್ಟಿದ್ದೂ ಶಾಪ ಕೊಟ್ಟುಬಿಡ್ತಾನೆ. ಆ ಸಮಯದಲ್ಲಿ ಇದನ್ನು ವಿಷ್ಣುವಿಗೆ ತಿಳಿಸಿ ಅವರಿಗೆ ಸನ್ಮಾನ ಮಾಡಿ ಒಳಗೆ ಕರೆದುಕೊಂಡು ಬರಬಹುದಾಗಿತ್ತು. ಯೋಗ್ಯಾಯೋಗ್ಯ ವಿಚಾರ ಮಾಡಬಹುದಾಗಿತ್ತು. ಅವರ ಶಾಪವು ತಪ್ಪುವುದಿಲ್ಲ. ಆದರೆ 7 ಅಂದರೆ ಅವರು ಕೂಡ ದ್ವಾರಪಾಲಕರು ಒಂದೊಂದು ಸತಿ ದೊಡ್ಡ ಮಿನಿಸ್ಟರ್ ಥರ ಮಾಡಿಬಿಡ್ತಾರೆ. ಒಳಗಡೆ ಇರೋರಿಗೆ ಭೇಟಿ ಆಗಲು ಇಚ್ಛೆ ಇರಬೇಕಂತಿದ್ರು ಕೂಡ ಇವರು ದೊಡ್ಡ ಇಲ್ಲ, ನಮ್ಮ ಸಾರ್ ಬ್ಯುಸಿ ಇದ್ದಾರೆ, ಸಾರ್ ಫ್ರೀ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಇವರು ಬೇಕಂತಂಗೆ ಮಾಡ್ತಾಯಿರ್ತಾರೆ, ಲಂಚದ ಆಸೆ ಇಟ್ಕೊಂಡು. ಇವರು ಕೂಡ ಹಂಗೆ ಅಷ್ಟು ದೊಡ್ಡ ಋಷಿಗಳು ಬಂದಿದ್ದಾರೆ, ಒಳಗಡೆ ಓಡೋಗಿ ಯಾರಾದರೂ ಒಬ್ಬರು ವಿಷ್ಣುವನ್ನ ಪರ್ಮಿಷನ್ ಕೇಳಿಕೊಂಡು ಈ ಥರ ಬಂದಿದ್ದಾರೆ ಮತ್ತು ಬಿಡೋದಾ ಬೇಡ ಅಂತ ಹೋಗ್ಬೋದಾಗಿತ್ತಲ್ಲ, ಹೋಗಿಲ್ಲ. ಅಹಂಕಾರ, ನಾನು ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಬಂದಿರೋ ವ್ಯಕ್ತಿ ಯಾರು ಅಂದ್ಬಿಟ್ಟು ಸತ್ಪುರುಷರಂದ ಮೇಲೆ ಅಲ್ಲಿ ಟಾಪ್ ಲೆವೆಲ್ ಅದು ಪರಮಾತ್ಮನೇ ಅಲ್ಲಿ ತಲೆ ಬಗ್ಗಿಸ್ಬಿಡ್ತಾನೆ. ಸಾಧು ದರ್ಶನ ಪಾಪನಾಶನ ಬಂದುಬಿಟ್ಟು ಆ ಸಮಯದಲ್ಲಿ ಆ ಪ್ರೋಟೋಕಾಲ್ ಫಾಲೋ ಮಾಡಲಿಲ್ಲ ಇವರು. ಆದ್ದರಿಂದ ಆ ತಪ್ಪಿಗೆ ಶಾಪವು ತಪ್ಪುವುದಿಲ್ಲ. ಆದರೆ 7 ಜನ್ಮಗಳಿಗೆ ನನಗೆ ಸುಖಸ್ಥರಾಗಿ ಹುಟ್ಟಿ ಕಡೆಗೆ ನನ್ನ ಪಾದ ಕಾಣುವಿರೋ, ಇಲ್ಲ 3 ಜನ್ಮಗಳಲ್ಲಿ ನನಗೆ ವಿರೋಧಿಗಳಾಗಿ ಹುಟ್ಟಿ ಕಡೆಗೆ ನನ್ನ ಪಾದವ ಕಾಣುವಿರೋ ಅಂತ ಆಪ್ಷನ್ ಕೊಡ್ತಾರೆ. ಈ 2ರಲ್ಲಿ ಒಂದು ಆರಿಸಿಕೊಳ್ಳರೆನ್ನಲು ವಿರೋಧಿಗಳಾಗಿ 3 ಜನ್ಮಗಳನ್ನು ಒಪ್ಪಿಕೊಂಡರು. ಅಯ್ಯೋ 7 ಜನ್ಮ ನಾವು ನಮ್ಮ ದೇವರಿಗೆ ದೂರ ಇರೋದಕ್ಕಾಗೋದಿಲ್ಲ, 3 ಜನ್ಮ ಶತ್ರುಗಳಾಗಿ ಆದರೂ ಪರವಾಗಿಲ್ಲ, ಬೇಗ ಮತ್ತೆ ನಮ್ಮ ದೇವ್ರ ಹತ್ರ ನಾವು ವಾಪಸ್ ಬರ್ಬೋದಲ್ಲ ಅಂದ್ಬಿಟ್ಟು ಆ ಶತ್ರು ಜನ್ಮಗಳಾಗಿ 3 ಜನ್ಮಗಳೇ ಒಪ್ಪಿಕೊಡ್ತಾರೆ. ಅದರಲ್ಲಿ ಮೊದಲಿನ ಜನ್ಮಸ್ಥಿತಿಯು ಹೀಗೆ ಹೇಳ್ತಾರೆ. ಬ್ರಹ್ಮನ ಮಾನಸ ಪುತ್ರನಾದ ಕಶ್ಯಪ ಪ್ರಜಾಪತಿಯ ಹೆಂಡತಿಯಾದ ದಿತಿಯ ಗರ್ಭದಲ್ಲಿ ಅವಳ ಮಕ್ಕಳಾಗಿ ಜಯ ವಿಜಯರು ಹುಟ್ಟಲು ಹಿರಿಯವನಿಗೆ ಹಿರಣ್ಯಕಶಿಪು ಎಂದು ಹೆಸರಿಟ್ಟರು, ಚಿಕ್ಕವನಿಗೆ ಹಿರಣ್ಯಾಕ್ಷನು ಎಂದು ಹೆಸರಿಟ್ಟು ಬ್ರಹ್ಮನು ಅವರಿಗೆ ಬೇಕಾದ ವಸ್ತುವನ್ನು ಕೊಟ್ಟು ಹರಿಸಿ ಹೊರಟು ಹೋದನು. ಇವರಿಬ್ಬರೂ ಮಹಾಪರಾಕ್ರಮಶಾಲಿಗಳಾಗಿ ಸಕಲ ಧರಣಿ ಮಂಡಲವನ್ನು ಸ್ವಾಧೀನ ಮಾಡಿಕೊಂಡು ಶೋಣಿತಪುರದಲ್ಲಿ ಅತಿ ಸಂಭ್ರಮದಿಂದಲೂ ಧರ್ಮದಿಂದಲೂ ರಾಜ್ಯಭಾರವನ್ನು ಮಾಡುತ್ತಾ, ಧರ್ಮದಿಂದಲೂ ಕೂಡ ಧರ್ಮ ಆಚರಣೆ ಮಾಡ್ತಿರ್ತಾರೆ, ರಾಜ್ಯಭಾರವನ್ನು ಮಾಡುತ್ತಾ ಏಕಛತ್ರಾಧೀಶ್ವರರಾಗಿ ನಿರ್ಭಯದಿಂದಿರುತ್ತಿರಲು ಒಂದಾನೊಂದು ದಿವಸ ನಾರದ ಮುನೀಶ್ವರರು ಶೋಣಿತಪುರಕ್ಕೆ ಬರಲು ಅತಿ ಮರ್ಯಾದೆಯಿಂದ ಸನ್ಮಾನಿಸಿ ಸುವರ್ಣ ಪೀಠದಲ್ಲಿ ಕುಳ್ಳಿರಿಸಿ, ಎಲೈ ಮುನಿಕುಲ ತಿಲಕನೇ, ತಾವು 3 ಲೋಕಗಳನ್ನು ಸಂಚರಿಸುತ್ತಿರುವಿರಿ. ಪೂರ್ವದಲ್ಲಾಗಲಿ ಈಗಾಗಲಿ ಸಕಲ ಸಂಪತ್ತಿನಿಂದ ಕೂಡಿ ರಾಜ್ಯ ಕಾರಭಾರ ಮಾಡುವವರುಂಟೆ ಎಂದು ಕೇಳಲು, ಹಿಂದೆಯೂ ಈಗಲೂ ಯಾರೂ ಇಲ್ಲವೆನ್ನಲು, ಮುಂದೆಯಾದರೂ ನಮ್ಮಂತೆ ಏಕಛತ್ರಾಧೀಶ್ವರತ್ವದಿಂದ ರಾಜ್ಯ ಕಾರಭಾರವು ಮಾಡುವವರು ಹುಟ್ಟುವರೋ ಎಂದು ಕೇಳಲು, ಮುನಿಯು ಮುಂದೆ ನಿಮ್ಮ ವಂಶದಲ್ಲೇ ಬಲಿ ಚಕ್ರವರ್ತಿ ಎಂಬುವನು ಹುಟ್ಟಿ ನಿಮಗಿಂತಲೂ ಅತಿಶಯವಾದ ಭೂಮಂಡಲವನ್ನಾಳುವನು. ಆದರೆ ವಿಷ್ಣುವು ಮೋಸ ಮಾಡಿ ಅವನ ಅಧಿಕಾರವನ್ನು ತಪ್ಪಿಸಿ ಭೂಮಿಯನ್ನು ಕಿತ್ತುಕೊಳ್ಳುವನೆನ್ನಲು, ಹಿರಣ್ಯಾಕ್ಷನೆಂಬನ ಮಹಾಕ್ರೋಧದಿಂದ ನಮ್ಮವರು ಆಳುವ ಭೂಮಂಡಲವನ್ನು ಕಿತ್ತುಕೊಳ್ಳಲು ವಿಷ್ಣು ಎಷ್ಟರವನು, ಭೂಮಂಡಲ ಅವನ ಕೈಗೆ ಸಿಕ್ಕದಂತೆ ಮಾಡಬೇಕೆಂದು ಯೋಚಿಸಿ ಭೂಮಂಡಲವನ್ನು ಚಾಪೆಯಂತೆ ಸುತ್ತಿ ಬಗಲಲ್ಲಿಟ್ಟುಕೊಂಡು ಸಮುದ್ರವನ್ನು ಸೇರಿ ರಸಾತಲದಲ್ಲಿ ಭೂಮಿಯನ್ನಿಟ್ಟು ಸುರಲೋಕಕ್ಕೆ ದಾಳಿಯನ್ನಿಟ್ಟನು. ಸುಮ್ಮನೆ ಎಲ್ಲ ಚೆನ್ನಾಗಿ ಧರ್ಮಾತ್ಮರಾಗಿ ಎಲ್ಲ ಪಾಲನೆ ಮಾಡ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಒಬ್ಬ ಋಷಿ ಬಂದು ಕೇಳಿದಾಗ ಅವನು ಭವಿಷ್ಯ ಹೇಳ್ಬಿಡ್ತಾನೆ, ಅವರೇ ದೊಡ್ಡ ಚಕ್ರಾಧಿಪತಿ ಅಂದ್ಕೊಂಡಿರ್ತಾರೆ. ಇಲ್ಲ, ನಿಮ್ಮ ವಂಶದಲ್ಲೇ ಮುಂದುಗಡೆ ಬಲಿ ಎಂಬ ಚಕ್ರವರ್ತಿ ಬರ್ತಾನೆ, ಅವನು ನಿಮಗಿಂತೂ ಹೆಚ್ಚು ರಾಜ್ಯವನ್ನು ಆಳ್ಬಿಟ್ಟು ತುಂಬ ಶ್ರೇಷ್ಠನಾಗ್ತಾನೆ. ಆದರೆ ಅವನ ಹತ್ರ ವಿಷ್ಣು ಮೋಸದಿಂದ ಅವನ ಜಮೀನೆಲ್ಲ ತೊಗೊಂಡ್ಬಿಡ್ತಾನೆ, ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾನೆ. ಓಹೋ, ವಿಷ್ಣು ಅಷ್ಟು ಮೋಸ ಮಾಡ್ತಾನೆ ನಮ್ಮ ವಂಶದಲ್ಲಿ ಭವಿಷ್ಯತ್ತಿನಲ್ಲಿ, ಆದ್ದರಿಂದ ಭೂಮಿ ವಿಷ್ಣು ಕೈಗೆ ಸಿಗಲೇಬಾರ್ದು ಅಂದ್ಬಿಟ್ಟು ಚಾಪೆಯಲ್ಲಿ ಸುತ್ತಬಿಟ್ಟು ಪಾತಾಳಕ್ಕೆ ಕೆಳಗಡೆ ತಗೊಂಡೋಗ್ಬಿಟ್ಟಿರ್ತಾನೆ ಅಂತ ಹಿರಣ್ಯಾಕ್ಷ. ಆದ್ದರಿಂದ ದೇವತೆಗಳೆಲ್ಲರೂ ಮತ್ತೆ ದೇವತೆಗಳ ಮೇಲೂ ಕೋಪ ಬಂದುಬಿಟ್ಟಿರುತ್ತೆ, ಯುದ್ಧ ಮಾಡೋಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಹಿರಣ್ಯಾಕ್ಷ. ದೇವತೆಗಳೆಲ್ಲರೂ ಕೂಡಿ ವಿಷ್ಣುವಿನ ಬಳಿಗೆ ಹೋಗಿ, ಹಿರಣ್ಯಾಕ್ಷನು ಭೂಮಿಯನ್ನು ತಗೊಂಡು ರಸಾತಲದಲ್ಲಿಟ್ಟಿರುವುದರಿಂದ ಜ್ಞಾನಾದಿಗಳು ತಡೆಯದೆ
ಆಹಾರ ಶೂನ್ಯರಾಗಿ ಮೃತಪ್ರಾಯರಾಗಿದ್ದೇವೆ. ಮಹಾತ್ಮನಾದ ನೀನು ಆ ದೈತ್ಯನನ್ನು ಕೊಂದು ಭೂಮಿಯನ್ನು ಮೊದಲಿದ್ದಂತೆ ಇಟ್ಟು ರಕ್ಷಿಸಬೇಕೆಂದು ಬೇಡಿಕೊಳ್ಳಲು ಅವರಿಗೆ ಅಭಯವಿತ್ತು ಕಳಿಸಿದನು. ವಿಷ್ಣುನೇ ಹೆದರ್ಕೋಬೇಡಿ, ಏನೋ ಒಂದು ಮಾರ್ಗ ನೋಡೋಣ ಅಂತ ಅಭಯವನ್ನು ಕೊಟ್ಟು ಕಳಿಸ್ತಾನೆ. ಬಳಿಕ ಹರಿಯು ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಮೊದಲಿನಂತೆಯೇ ಸ್ಥಾಪಿಸಿ ಹವ್ಯಕವ್ಯಗಳನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿ ದೇವತೆಗಳನ್ನು ರಕ್ಷಿಸಿ ವೈಕುಂಠಪುರಕ್ಕೆ ಹೋದನು. ಹಿರಣ್ಯಾಕ್ಷನು ಈ ಭೂಮಿಯನ್ನು ಚಾಪೆಯಂತೆ ಸುತ್ತಿ ಒಯ್ದು ರಸಾತಲದಲ್ಲಿಡಲು ಹರಿಯು ವರಾಹನಾಗಿ ಅವನನ್ನು ಕೊಂದು ಭೂಮಿಯನ್ನು ಕೊರೆದವಡೆಯಲ್ಲಿಟ್ಟುಕೊಂಡು ಬಂದು ಮೊದಲಿನಂತೆ ಸ್ಥಾಪಿಸಿದ ಹರಿಯೇ ಈ ಪಾರ್ವತಿಯು ಕೇಳೆಂದನು. ಅದು ಯಾರೂ ಅಲ್ಲ, ವರಾಹ ರೂಪದಲ್ಲೂ ಕೂಡ ದೇವಿನೇ ಆ ರೂಪನ ತಾಳಿದ್ದಳು. ವಿಷ್ಣು ರೂಪದಲ್ಲೇ ಕಾಣಿಸ್ತಾ ಇದ್ಲು ಅಷ್ಟೇ, ದೇವಿನೇ ಆ ಕೆಲಸ ಮಾಡಿದ್ಲು ಅಂತ ಶಿವ ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ. ಈಗ ಮತ್ತೆ ನರಸಿಂಹ ಅವತಾರ, ಮತ್ತು ಅವರು ದೊಡ್ಡ ಅಣ್ಣ ಸತ್ತೋಗ್ಬಿಟ್ಟ, ತಮ್ಮನಿಗೆ ಕೋಪ, ವಿಷ್ಣುವಿಗೆ ವೈರಿ ಆಗಿಬಿಟ್ಟಿರ್ತಾನೆ. ಹಿರಣ್ಯಾಕ್ಷನು ತಾಯಿಯಾದ ದಿತಿಯು ತನ್ನ ಮಗನಾದ ಹಿರಣ್ಯಾಕ್ಷನು ವರಾಹ ರೂಪಧಾರಿಯಾದ ವಿಷ್ಣುವಿನಿಂದ ಮಡಿದ ಸುದ್ದಿಯನ್ನು ಕೇಳಿ ಸಿಡಿಲು ಬಡಿದಂತಾಗಿ ಭೂಮಿಯಲ್ಲಿ ಬಿದ್ದು ಮೂರ್ಛಿತಲಾಗಿ ಪುನಃ ಎದ್ದು ಹಿರಣ್ಯಕಶಿಪುವಿಗೆ ತಿಳಿಸಿ ದುಃಖದಿಂದ ಮೈಮರೆಯಲು, ಅಮ್ಮ ದುಃಖಿಸಬೇಡ, ತಪಸ್ಸಿನಿಂದ ಯಾರಿಂದಲೂ ಸಾಯದ ವರವನ್ನು ಪಡೆದು ವಿಷ್ಣು ಎಲ್ಲಿದ್ದರೂ ಅವನನ್ನು ಸಂಹರಿಸುವನೆಂದು ಆಕೆಯನ್ನು ಸಮಾಧಾನಪಡಿಸಿ ಕಳಿಸಿದನು. ನಾನು ಎಂಥ ವರನ ತಪಸ್ಸು ಮಾಡಿ ಕೇಳ್ತೀನಿ, ನನಗೆ ಸಾವೇ ಇಲ್ಲದಿರೋ ವರನ ಕೇಳ್ಕೊಂಬರ್ತೀನಿ ಅಂತ ಸಮಾಧಾನ ಪಡ್ತಾನೆ. ಇತ್ತ ಬ್ರಹ್ಮನನ್ನು ಕುರಿತು ಉಗ್ರ ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿ ಅವನಿಂದ ಮುಂದೆ ತೋರಿಸಿದಂತೆ ವರವನ್ನು ಪಡೆದನು. ಸುರ ನರ, ಸುರ ಅಂದರೆ ದೇವತೆಗಳು, ನರ ಅಂದರೆ ಮನುಷ್ಯರು, ಉರಗ ಅಂದರೆ ಹಾವುಗಳು, ಯಕ್ಷ ರಾಕ್ಷಸರು, ಎಲ್ಲ ಗಂಧರ್ವರು, ಯಕ್ಷ ರಾಕ್ಷಸರಿಂದಲೂ ತರತರದ ಮೃಗ ಅನೇಕ ವಿಧ ಪ್ರಾಣಿಗಳಿಂದಲೂ ಜಲ ನೀರಿನಿಂದ ಆಗಲಿ, ಅಗ್ನಿಯಿಂದ ಆಗಲಿ, ಭೂಮಿಯಿಂದ ಆಗಲಿ, ಆಕಾಶದಿಂದಾಗಲಿ, ಹಗಲಾಗಲಿ ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ನಿದ್ರಿಸುವಾಗಲಾಗಲಿ ನಾನಾ ವಿಧವಾದ ಶಾಸ್ತ್ರಗಳಿಂದಲೂ ಮಂತ್ರ ವಾದ್ಯ ಮೊದಲಾದವುಗಳಿಂದಲೂ ತನಗೆ ಮರಣವಾಗಬಾರದೆಂದು ವರವನ್ನು ಪಡೆದನು. ಎಷ್ಟೊಂದು ಬುದ್ಧಿಯನ್ನು ಬಳಸಿ ಏನೆಲ್ಲ ವರ ಕೇಳಬೇಕು ಅಷ್ಟೊಂದೆಲ್ಲ ಕೇಳಿಬಿಟ್ಟಿರ್ತಾನೆ. ವರವನ್ನು ಪಡೆದ ಬಳಿಕ ಹಿರಣ್ಯಕಶ್ಯಪನು ಹರಿಯನ್ನು ಎಲ್ಲ ಲೋಕಗಳನ್ನು ಹುಡುಕಿದರೂ ಸಿಗಲಿಲ್ಲ. ವಿಷ್ಣು ಹುಡ್ಕೊಂತ ಹೋಗ್ತಾ ಇರ್ತಾನೆ. ವರನ ಬರೆದ್ಮೇಲೆ ಎಲ್ಲಿ ವಿಷ್ಣು ಎಲ್ಲಿ ಹೋಗ್ತಾನೆ ಅಂದ್ಬಿಟ್ಟು ವೈಕುಂಠಕ್ಕೂ ಹೋಗ್ತಾನೆ. ವೈಕುಂಠದಲ್ಲಿ ಹೋಗಿದ್ರೆ ಏನು ಅದೃಷ್ಟ ದಿವ್ಯ ದೃಷ್ಟಿ ಇಲ್ಲಾಂದರೆ ಅಲ್ಲೇ ಇದ್ದರೂ ಕೂಡ ಕಾಣಿಸೋದಿಲ್ಲ ವಿಷ್ಣುವಿಗೆ. ವಿಷ್ಣುವು ಶಿವಯೋಗಿಯ ವೇಷವನ್ನು ಧರಿಸಿ ಒಂದು ಕಡೆಗೆ ಕುಳಿತಿದ್ದನು. ಹಿರಣ್ಯಕಶ್ಯಪು ಶಿವಯೋಗಿಯನ್ನು ಕಂಡು, ಶಿವಯೋಗಿಗಳೇ, ತಾವು ತ್ರಿಕಾಲ ಜ್ಞಾನಿಗಳು, ಹರಿಯು ಎಲ್ಲಿದ್ದಾನೆ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಕಪಟ ಶಿವಯೋಗಿ ಕಣ್ಣು ಮುಚ್ಚಿ ಸ್ವಲ್ಪ ಯೋಚಿಸಿದಂತೆ ಮಾಡಿ, ಹರಿಯು ನಿನ್ನ ಪರಾಕ್ರಮಕ್ಕೆ ಹೆದರಿ ಆಲೋಚಿಸಿ ನಿನ್ನ ಶರೀರದೊಳಗೆ ಸೇರಿದ್ದಾನೆಂದು ಹೇಳಿ, ಶಿವಯೋಗಿಯು ವೇಷ ಬಿಟ್ಟು ಅವನ ಶರೀರದಲ್ಲಿಯೇ ಹೊಕ್ಕನ್ನು ರಾಕ್ಷಸನ್ನು ಮೋಸ ಹೋದನೆಂದು ವ್ಯಸನವುಳ್ಳವನಾದನು. ಇತ್ತ ಹರಿಯು ನಾರದನನ್ನು ಎಲ್ಲಿದ್ದಾನೆ ವಿಷ್ಣು ಅಂದರೆ ನಿನ್ನ ಶರೀರದಲ್ಲೇ ಇದ್ದಾನೆ ಅಂತ ಪರಮಾತ್ಮ ಇರ್ತಾನೆ. ಅಲ್ಲಿ ಬ್ರಹ್ಮಜ್ಞಾನನೇ ಕೊಟ್ಟಿರ್ತಾನೆ. ನೀನು ಹುಡುಕ್ತಾ ಇರುವಂಥ ಪರಮಾತ್ಮ ನಿನ್ನಲ್ಲೇ ಇರ್ತಾನಂತ. ಆದರೆ ಅವನು ರಾಕ್ಷಸ, ಅವನೆಲ್ಲ ಅರ್ಥ ಮಾಡ್ಕೊತಾನೆ ಇದನ್ನು. ಇತ್ತ ಹರಿಯು ನಾರದರನ್ನು ಕರೆದು, ಹಿರಣ್ಯಕಶಿಪುವಿನ ಹೆಂಡತಿಯ ಪರಿಶುದ್ಧಳು, ನೀನು ಅವಳಲ್ಲಿಗೆ ಹೋಗಿ ಏಕಾಂತದಲ್ಲಿ ವಿಷ್ಣುವಿನನ್ನೇ ಧ್ಯಾನಿಸುತ್ತಾ ಮಗುವಿಗೆ ಜನ್ಮ ನೀಡು. ಆ ಹಿರಣ್ಯಕಶಿಪು ಹೆಂಡತಿ ತುಂಬ ಧಾರ್ಮಿಕಳಾಗಿರ್ತಾಳೆ. ಅಲ್ಲೇ ಪ್ರಹ್ಲಾದ ಗರ್ಭದಲ್ಲಿದ್ದಾನೆ. ನೀನೋಗಿ ವಿಷ್ಣುವಿನ ಕಥೆಯನ್ನು ಹೇಳ್ತಾ ಇರು ತಾಯಿಗೆ ಅಂತ ಕಳಿಸ್ತಾನೆ. ಆಕೆಯ ವಿಷ್ಣುವಿನ ಧ್ಯಾನವು ಶಿಶುವಿನ ಮೇಲೆ ಪರಿಣಮಿಸಿ ಕೇವಲ ವಿಷ್ಣು ಭಕ್ತನಾಗಿಯೇ ಜನಿಸಿದನು. ಅವನು ಮುಂದೆ ಶುಕ್ರಾಚಾರ್ಯರಿಂದ ಪ್ರಹ್ಲಾದನೆಂಬ ನಾಮವನ್ನು ಹೊಂದಿದನು. ದೊಡ್ಡವನಾದ ಮೇಲೆ ಶುಕ್ರಾಚಾರ್ಯರು ಅವನಿಗೆ ಶಿವನಾಮವನ್ನು ಎಷ್ಟೇ ಉಪದೇಶಿಸಿದರೂ ವಿಷ್ಣುವಿನ ನಾಮೋಚ್ಚಾರಣೆ ವಿಷ್ಣು ಧ್ಯಾನದಲ್ಲಿ ಮಗ್ನನಾಗುತ್ತಿದ್ದನು. ಅದನ್ನು ಹಿರಣ್ಯಕಶಿಪು ತಿಳಿದು, ಮಗನೇ, ಹರಿಯು ನಮ್ಮ ಜನ್ಮ ವಿರೋಧಿಯು, ನಿಮ್ಮ ಚಿಕ್ಕಪ್ಪನನ್ನು ಕೊಂದಿರುವನು, ಅವನನ್ನು ನೆನೆಸಬೇಡೆಂದು ಬಹುವಿಧದಿಂದ ಹೇಳಿದರೂ ಕೇಳದಿರಲು ರಾಜನ ಅಪ್ಪನೆಯಂತೆ ಪ್ರಹ್ಲಾದನಿಗೆ ಕೈಕಾಲುಗಳನ್ನು ಕಟ್ಟಿ ಪರ್ವತದ ಮೇಲಿಂದ ಉರುಳಿಸಿದರು.
ನಡು ಸಮುದ್ರದಲ್ಲಿ ಅಗ್ನಿಯಲ್ಲಿ ಹಾಕಿದರು, ಘಟಸರ್ಪಗಳಿಂದ ಕಚ್ಚಿಸಿದರು, ಕತ್ತಿಯಿಂದ ಕಡಿದರು. ಆದರೂ ಪ್ರಹ್ಲಾದನು ಹರಿಯ ಧ್ಯಾನದಲ್ಲಿಯೇ ಮಗ್ನನಾಗಿ ಸರ್ವವೂ ಹರಿಯ ಸ್ವರೂಪವೆಂಬ ಸರ್ವಾತ್ಮಕ ಮತಿಯುಳ್ಳವನಾದ್ದರಿಂದ ಅವನಿಗೆ ಯಾವ ಅಪಾಯವಾಗಲಿಲ್ಲ. ಕಡೆಗೆ ಹಿರಣ್ಯಕಶ್ಯಪು ತಾನೇ ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ, ಎಲೈ ಮಗನೇ, ನಿನ್ನ ಹರಿಯು ಎಲ್ಲಿದ್ದಾನೆ? ಅವನು ನಿನ್ನನ್ನು ಹುಡಿಸಿಕೊಳ್ಳಲು ಎಂದು ಗರ್ಜಿಸಲು, ಅಪ್ಪ, ಹರಿಯು ನನ್ನಲ್ಲಿ ನಿನ್ನಲ್ಲಿ ಸರ್ವತ್ರ ತುಂಬಿದ್ದಾನೆ. ಇಲ್ಲಿ ತುಂಬ ಸೂಕ್ಷ್ಮ ವಿಚಾರ ಬರುತ್ತೆ. ತಂದೆ ಮಾತು ಕೇಳಬೇಕಾ, ಧರ್ಮವನ್ನು ಮಾತು ಕೇಳಬೇಕಾ ಅಂತ. ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ಧರ್ಮಕ್ಕೇ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ತಂದೆ ಆಗಲಿ, ಅಣ್ಣ ಆಗಲಿ, ತಾಯಿ ಆಗಲಿ ಧರ್ಮಾಚರಣೆಗಿಂತ ವಿರುದ್ಧವಾಗಿದ್ದರೆ ಅವರ ಮಾತು ಕೇಳಬೇಕಾಗಿಲ್ಲ, ಅವ್ರನ್ನ ಎದುರಿಸಬೇಕು. ಅದಕ್ಕೆ ಪ್ರಹ್ಲಾದ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಅಂತ ತಂದೆ ಮಾತನ್ನು ಪಾಲನೆ ಮಾಡ್ದ, ಪ್ರಹ್ಲಾದ ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ದಶರಥ ಶಾಸ್ತ್ರವೀತವಾಗಿ ತಪ್ಪು ಕೆಲಸ ಏನು ಮಾಡಿರಲಿಲ್ಲ. ಆದರೆ ಇವನು ವಿಷ್ಣುವನ್ನೇ ವಿರೋಧಿಯಾಗಿ ಮಾಡ್ಕೊಂಡಿದ್ದಾನೆ, ನೀವು ತಪ್ಪು ಕೆಲಸ ಮಾಡ್ತಾ ಇದ್ದಾನೆ ಅಂತ. ತಪ್ಪು ಕೆಲಸ ಮಾಡಿದಾಗ ಧರ್ಮವನ್ನು ಮುಂದಿಟ್ಕೋಬೇಕು ಅಷ್ಟೇ ಹೊರತು ಸಂಬಂಧನ ಮುಂದಿಡಬಾರ್ದು. ಸ್ವಂತ ಅಣ್ಣ ವಿಭೀಷಣ ಸ್ವಂತ ಅಣ್ಣ ರಾವಣನ ಕೊಲಿಸಿಬಿಟ್ಟ. ಯಾಕಂದರೆ ಅಣ್ಣ ಸಂಬಂಧಕ್ಕಿಂತ ಧರ್ಮ ಸಂಬಂಧ ಶ್ರೇಷ್ಠ ಅನ್ನಬೇಕು. ಪರಶುರಾಮ ತಾಯಿಯನ್ನು ಕೊಂದ. ಯಾಕಂದರೆ ಧರ್ಮ ಅಲ್ಲಿ ಕೂಡ ಪಿತೃವಾಕ್ಯ ಪರಿಪಾಲನೆ ಧರ್ಮವನ್ನು ಪಾಲಿಸಬೇಕಾಗುತ್ತೆ ಅಂತ. ಮತ್ತೆ ಹೊರದಿಂದ ಮತ್ತೆ ಜೀವಂತ ಮಾಡ್ಕೊತಾನೆ. ಪ್ರತಿಯೊಂದು ಹನುಮಂತ, ಅರ್ಜುನ ಗುರುವಿಗೆ ಎದುರೋಗ್ತಾರೆ. ರಾಮಾಂಜನೇಯ ಯುದ್ಧ, ಕೃಷ್ಣಾಂಜನೇಯ ಯುದ್ಧ, ರಾಮಬಾಣಕ್ಕೆ ತಿರುಗೇ ಇರೋದಿಲ್ಲ. ಹನುಮಂತನ ಮೇಲೆ ರಾಮಬಾಣ ಬಿಟ್ಟರು ಕೂಡ ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ರೆ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಧರ್ಮನೇ ಗೆಲ್ಲುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಧರ್ಮವನ್ನೇ ಮುಂದಿಟ್ಕೋಬೇಕು. ಧರ್ಮಕ್ಕಿಂತ ಹೆಚ್ಚು ಯಾರು ಇರೋದಿಲ್ಲ. ಅದಕ್ಕೆ ಪ್ರಹ್ಲಾದ ಅವರ ತಂದೆ ಮಾತು ಕೇಳಿದಿರ ವಿರೋಧ ಮಾಡ್ತಾ ಇರ್ತಾನೆ. ಆಗ ಅವನನ್ನು ಸಾಯಿಸಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಯಿಸೋದಕ್ಕಾಗೋದಿಲ್ಲ. ಕೋಪ ಬಂದು, ಎಲ್ಲಿ ನೀನು ವಿಷ್ಣು ಅಂದರೆ ಈಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಎಲ್ಲದರಲ್ಲೂ ಸರ್ವತ್ರ ಇದ್ದಾನೆ, ನನ್ನಲ್ಲಿ ನಿನ್ನಲ್ಲಿ ಸರ್ವತ್ರ ತುಂಬಿದ್ದಾನೆ, ತನ್ನ ಭಕ್ತರನ್ನು ರಕ್ಷಿಸಲು ಸಿದ್ಧನಿರುತ್ತಾನೆನ್ನಲು ಈ ಉಕ್ಕಿನ ಕಂಬದಲ್ಲಿರುವೆನೋ ಅಲ್ಲಿ ಹರಿಯನ್ನು ತೋರಿಸಿದರೆ ಸರಿಯಾಯಿತು, ಇಲ್ಲದಿದ್ದರೆ ನಿನ್ನನ್ನು ಕಡಿದು ತುಂಡರಿಸುವೆನು. ಆಗ ಹರಿಯು ತನ್ನ ಭಕ್ತನಿಗಾಗುವ ಕಷ್ಟವನ್ನು ಸಹಿಸದೆ ಉಕ್ಕಿನ ಕಂಬವನ್ನು ಕೋಟಿ ಸಿಡಿರಲು ಬಡಿದಂತೆ 2 ಭಾಗವಾಗಿ ಸೀಳಿ ಕಂಠದಿಂದ ಮೇಲೆ ಸಿಂಹಾಕಾರವು ಕೆಳಗೆ ಮನುಷ್ಯಾಕಾರವಾಗಿ ನರಸಿಂಹ ರೂಪವನ್ನು ಧರಿಸಿ ನಿಲ್ಲಲು ಆ ಶಬ್ದಕ್ಕೆ ಹಿರಣ್ಯಕಶಿಪುವು ಹೆದರಿ ಕೆಳಗೆ ಬಿದ್ದು ಮೂರ್ಛಿತನಾದನು. ಆ ಬಳಿಕ ನರಸಿಂಹನು ಹಗಲು ഇരുಳಲ್ಲದ ಸೂರ್ಯನು ಅರ್ಧ ಮುಳುಗಿದ್ದ ವೇಳೆಯಲ್ಲಿ ಹಿರಣ್ಯಕಶಿಪನನ್ನು ಎತ್ತಿಕೊಂಡು ಒಳಗೂ ಹೊರಗೂ ಅಲ್ಲದ ಹೊಸ್ತಿಲಿನ ಮೇಲೆ ಕುಳಿತು ಆಕಾಶವೂ ಭೂಮಿಯೂ ಅಲ್ಲದ ತನ್ನ ತೊಡೆಯ ಮೇಲಿಟ್ಟುಕೊಂಡು ಯಾವ ಆಯುಧವೂ ಇಲ್ಲದೆ ತನ್ನ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಹರಿದು ಕರುಳು ಮಾಳೆಯನ್ನು ಧರಿಸಿಕೊಂಡು ಶೋಭಿಸಿದನು. ಏನು ಬುದ್ಧಿವಂತವಾಗಿ ಹೊರ ಕಡಿರ್ತಾನೆ. ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮಲಗಿದ್ದಾಗ ಸಾಯಬಾರ್ದು ಅಂತ. ಅದಕ್ಕೆ ನರಸಿಂಹಸ್ವಾಮಿ ಭಗವಂತ ಬೆಳಗ್ಗೆ 5 ಗಂಟೆಗೆ ಬರ್ತಾನೆ. 5 ಗಂಟೆಗೆ ಬೆಳಗ್ಗೂ ಅಲ್ಲ ರಾತ್ರಿನೂ ಅಲ್ಲ, ಸಂಧಿ ಅದು. ಮನೆ ಒಳಗಡೆ ಸಾಯಬಾರ್ದು, ಹೊರಗಡೆ ಸಾಯಬಾರ್ದು ಅಂತಾನೆ. ಹೌದಾ? ಹೊಸ್ಲಲ್ಲೇ ನಿಂತ್ಕೊಳ್ತಾನೆ. ಮನೆ ವಸ್ತ್ರನಲ್ಲೇ ನಿಂತ್ಕೊಳ್ತಾನೆ. ಯಾವುದೇ ಕತ್ತಿಗಳಿಂದ ಅಸ್ತ್ರಗಳಿಂದ ಸಾಯಬಾರ್ದು ಅಂತ ಹೇಳ್ತಾನೆ. ಬೇಡ ಅಂತ ಉಗುರನ್ನೇ ದೊಡ್ಡದಾಗಿ ಬೆಳೆಸ್ಕೊಂಡು ಉಗುರಿಂದನೇ ಹೊಟ್ಟೆ ಸಿಡಿಬಿಡ್ತಾನೆ. ಮನುಷ್ಯರು ಸಾಯಿಸಬಾರ್ದು ದೇವತೆಗಳಂತ. ಅದಕ್ಕೆ ನರಸಿಂಹ ಮನುಷ್ಯನೂ ಅಲ್ಲ, ದೇವರು ಅಲ್ಲ, ಮೃಗನೂ ಅಲ್ಲ, 2 ಮಿಕ್ಸ್ ಇರುವಂಥ ಅವತಾರ ತಗೊಂಡ್ಬರ್ತಾರೆ. ನೀನು ಚಾಪೆ ಕೆಳಗಡೆ ದೂರಿದ್ರೆ ಭಗವಂತ ರಂಗೋಲಿ ಕೆಳಗಡೆ ದೂರೋ ವಿದ್ಯೆನೂ ಇರುತ್ತೆ. ನಮಗೆ ನಾವೇ ಬುದ್ಧಿವಂತರು ಅಂದ್ಕೊತಾ ಇರ್ತೀವಿ, ಅತಿ ಬುದ್ಧಿವಂತಿಕೆ ತೋರಿಸ್ತಾ ಇರ್ತೀವಿ. ಆದರೆ ಮೃತ್ಯುವನ್ನು ಗೆಲ್ಲೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಮೃತ್ಯು ಬರೋ ಸಮಯದಲ್ಲಿ ನೀನು ಎಷ್ಟು ಸೇಫ್ಟಿಯಲ್ಲಿರು, ಅಲ್ಲೇ ಬಂದು ನೀನು ತಗೊಂಡು ಹೋಗ್ಬಿಡುತ್ತೆ. ಅಲ್ಲಿ ಒಂದು ಸತಿ ಯಮಧರ್ಮರಾಜ ಒಂದು ಸಣ್ಣ ಪಕ್ಷಿ ಇರುತ್ತಂತೆ. ಪಕ್ಷಿಯನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರಂತೆ. ಅದೇ ದಾರಿಯಲ್ಲಿ ಗರುಡ ದೇವರು ಹೋಗ್ತಾ ಇರ್ತಾನಂತೆ. ಗರುಡ ದೇವರು ಹೋಗ್ತಾ ನೋಡ್ತಾ, ಅಯ್ಯೋ ಈ ಯಮಧರ್ಮನ ಕಣ್ಣು ಪಾಪ ಸಣ್ಣ ಪಕ್ಷಿ ಮೇಲೆ ಬಿದ್ದಿದೆ ಅಲ್ಲ
ಎಂಥ ಇವನು ದುಷ್ಟನು, ನಮ್ಮ ಜಾತಿ ಪಕ್ಷಿ ಮೇಲೆ ಇವನು ಕಣ್ಣು ಬಿದ್ದಿದೆ ಅಂದ್ಬಿಟ್ಟಿದ್ದು ಆ ಸಣ್ಣ ಪಕ್ಷಿಯನ್ನು ಮೇಲೆ ಇಟ್ಕೊಂಡು ಎಷ್ಟೋ ದೂರದಲ್ಲಿ ಯಾವುದೋ ಲೋಕದಲ್ಲಿ ದೂರದಲ್ಲಿ ಹೋಗಿ ಇಟ್ಟು ಬಂದುಬಿಡ್ತಾನಂತೆ. ಯಮಧರ್ಮರಾಜು ಕೂಡ ಅಲ್ಲಿ ಹೋಗಬಾರ್ದು ಅಂದ್ಬಿಟ್ಟು. ಆವಾಗ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ಇವಾಗ ಹೆಂಗೆ ಸಾಯಿಸ್ತೀಯಾ ಅಂತ ಕೇಳ್ತಾನಂತೆ ಯಮಧರ್ಮರಾಜ. ಅಯ್ಯೋ, ನಾನು ಆಶ್ಚರ್ಯ ಪಡ್ತಾ ಇದ್ದೆ ಗರುಡ, ಯಾಕಂದರೆ ಈ ಪಕ್ಷಿಗೆ ನೀನು ಎಲ್ಲೋಗಿ ಬಿಟ್ಟು ಬಂದಿದೆಯಲ್ಲ, ಅದು ಎಷ್ಟೋ ಯೋಜನೆಗಳು ದೂರ, ಒಂದು ಜನ್ಮ ಪೂರ್ತಿ ಅದು ನಡ್ಕೊಂಡು ಹೋದ್ರೂ ಕೂಡ ಅಷ್ಟು ದೂರ ಹೋಗೋದಕ್ಕಾಗೋದಿಲ್ಲ. ಸಣ್ಣ ಪಕ್ಷಿ ಅಷ್ಟು ದೂರದಲ್ಲಿ ಆ ಜಾಗದಲ್ಲಿ ಇದರ ಸಾವು ಬರೆದಿತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಪಕ್ಷಿಯನ್ನು ಒಂದು ಜನ್ಮ ಪೂರ್ತಿ ಆದರೂ ಕೂಡ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಇದಕ್ಕೆ ಸಾವು ಹೆಂಗೆ ಬರುತ್ತೆ ಅಂತ ನಾನು ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ಅದೇ ಸಮಯಕ್ಕೆ ನೀನು ಕರೆಕ್ಟಾಗಿ ಬಂದು ಅದನ್ನು ತಗೊಂಡೋಗಿ ಕರೆಕ್ಟಾಗಿ ಅಲ್ಲೇ ಹೋಗಿ ಸೇರ್ತಿದ್ದೆ ನೋಡು ಅಂತ. ಪ್ರಾರಬ್ಧದ ಆಟ ಹಂಗಿರ್ತದೆ. ನಾವು ಎಷ್ಟೇ ಪ್ರಯತ್ನ ಮಾಡಿ ಮತ್ತು ಆ ಪಕ್ಷಿ ಅಲ್ಲೋಗಿ ಪ್ರಾಣ ಬಿಟ್ಬಿಟ್ಟಿರುತ್ತೆ ಆ ಜಾಗದಲ್ಲಿ, ಅಷ್ಟು ದೂರದಲ್ಲಿ. ಮೃತ್ಯುವನ್ನಂತೂ ನಾವು ಗೆಲ್ಲೋದಕ್ಕಾಗೋದಿಲ್ಲ. ಒಂದು ದಿವಸ ಈ ಶರೀರ ವಿಯೋಗ ಆಗೇ ಆಗುತ್ತೆ. ಅದಕ್ಕೆ ಶರೀರದಲ್ಲಿ ಇರಬೇಕು ಅನ್ನೋ ಪ್ರಯತ್ನವನ್ನು ಬಿಟ್ಬಿಡಬೇಕು. ಈ ಥರ ಬುದ್ಧಿವಂತಂತಾರೆ ಎಲ್ಲ ಕೇಳಿರ್ತಾನೆ. ಎಷ್ಟು ಕೇಳಿದ್ರೆ ಏನು, ಈ ನರಸಿಂಹ ಅವತಾರವನ್ನು ತಗೊಂಡು ಬಂದು ಎಲ್ಲ ಸಾಯಿಸ್ಬೇಕಾತ. ಅದಕ್ಕೆ ದುಷ್ಟ ಹಿರಣ್ಯಕಶಿಪು ಹರಿಯ ಬೇಡವೆಂದು ಮಗನನ್ನು ಪರಿಪರಿಯಿಂದ ಬಾಧಿಸುತ್ತಿರಲು ಕಂಬದೋಳು ನರಹರಿಯಾಗಿಯೇ ಹೊರಟು ರಾಕ್ಷಸನ ಹೊಟ್ಟೆಯ ಹರಿದು ಕರುಳಮಾಳೆಯನ್ನು ಧರಿಸಿದ ಹರಿಯೇ ಈ ಪಾರ್ವತಿ ದೇವಿನೇ ನರಸಿಂಹನ ಅವತಾರದಲ್ಲಿ ಬಂದಿದ್ಲು. ಕಾಣಿಸೋದಕ್ಕೆ ವಿಷ್ಣು ಥರ ಅವತಾರ ಕಾಣಿಸ, ಆದರೆ ದೇವಿನೇ ಇದ್ಲು ಒಳಗಡೆ ಅಂತ, ಶಕ್ತಿನೇ ಇದ್ಲು ಅಂತ. ಮತ್ತು ವಾಮನ ಅವತಾರ ಬರುತ್ತೆ. ಪ್ರಹ್ಲಾದನು ತನ್ನ ತರುವಾಯ ಮೊಮ್ಮಗನಾದ ಪ್ರಹ್ಲಾದನ ಮೊಮ್ಮಗನೇ ಬಲಿ ಚಕ್ರವರ್ತಿ. ಬಲಿಗೆ ತನ್ನ ಅಧಿಕಾರವನ್ನೊಪ್ಪಿಸಿ ತಾನು ತಪಸ್ಸಿಗೆ ಹೋದನು. ಬಲಿಯೂ ಸಹ ವಿಷ್ಣು ಭಕ್ತನಾಗಿ ಬಹುಧರ್ಮದಿಂದ ರಾಜಕಾರಭಾರವನ್ನು ಮಾಡುತ್ತಾ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿ ಅವನಿಂದ 4 ವರಗಳನ್ನು ಪಡೆದುಕೊಂಡು ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಇಂದ್ರನ ಬಳಿಗೆ ಹೇಳಿ ಕಳಿಸಿದನು. ಏನೆಂದರೆ, ನನ್ನ ಮುತ್ತಜ್ಜನಾದ ಹಿರಣ್ಯಕಶಿಪು ಸ್ವತಂತ್ರದಿಂದ ಆಳುತ್ತಿದ್ದ ತ್ರಿಲೋಕಾಧಿಪತ್ಯವನ್ನು ಆತನು ಮಡಿದ ನಂತರ ದೇವೇಂದ್ರನು ಬಲಾತ್ಕಾರದಿಂದ ಆಳುತ್ತಿದ್ದಾನೆ. ಆ ತ್ರಿಲೋಕಾಧಿಪತ್ಯಕ್ಕೆ ಒಡೆಯನಾಗುವ ಶಕ್ತಿ ನನ್ನಲ್ಲಿ ಬಂದಿದೆ. ಆ ತ್ರಿಲೋಕಾಧಿಪತ್ಯವನ್ನು ಬಿಟ್ಟು ಕೊಡುವನೋ, ಅದಕ್ಕೆ ಒಪ್ಪಿದರೆ ಯುದ್ಧಕ್ಕೆ ಬರುವನೋ, ಎರಡರಲ್ಲಿ ಬೇಕಾದರೂ ಒಂದನ್ನು ತಿಳಿಸಬೇಕೆಂದು ಹೇಳಿ ಕಳಿಸಿರಲು ಬೃಹಸ್ಪತಿಯ ಆಚಾರ್ಯರು 1 ತಿಂಗಳೊಳಗೆ ಉತ್ತರ ಕೊಡುವನೆಂದು ಶುಕ್ರಾಚಾರ್ಯರಿಗೆ ಹೇಳಿ ಕಳಿಸಿದರು. ಬೃಹಸ್ಪತಿಯ ಆಚಾರ್ಯರಿಂದ ಉಪದೇಶ ಹೊಂದಿ ಇಂದ್ರ ಪದವಿಯನ್ನು ಬಿಟ್ಟು ತಾಯಿಯಾದ ಅದಿತಿ ದೇವಿಯ ಬಳಿಗೆ ಬಂದು ಎಲ್ಲ ಸಂಗತಿಯನ್ನು ತಿಳಿಸಿದನು. ಇಂದ್ರ ಬಿಟ್ಟುಬಿಡ್ತಾನೆ, ಯಾಕಂದರೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಆಕೆಯು ಅತಿ ದುಃಖಿತಳಾಗಿ ಪ್ರಿಯನಾದ ಕಶ್ಯಪ ಮುನಿಗಳಿಗೆ ನಮಿಸಿ ವಿಜ್ಞಾಪಿಸಿಕೊಂಡಳು. ಕಶ್ಯಪನು ವಿಷ್ಣುವಿನನ್ನು ಕುರಿತು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ವಿಷ್ಣುವಿಗೆ ಬೇಡಿಕೊಂಡನು. ನೀನು ಅದಿತಿಯ ಗರ್ಭಸಂಭೂತನಾಗಿ ಇಂದ್ರನಿಗೆ ಸಹೋದರನಾಗಿ ಉಪೇಂದ್ರನೆನಿಸಿಕೊಂಡು ಪ್ರಸಿದ್ಧನಾಗಿರುವಿ. ಹೀಗಿರುವಲ್ಲಿ ಬಲಿಚಕ್ರವರ್ತಿಯು ಕಿತ್ತುಕೊಂಡಿರುವ ಇಂದ್ರ ಪದವಿಯನ್ನು ತಿರುಗಿ ಆತನಿಂದ ತಗೊಂಡು ನಿನ್ನ ಪ್ರಿಯ ಸಹೋದರನಿಗೆ ಕೊಟ್ಟು ನಿನ್ನ ಅಪ್ಪಣೆಯು ನೆಲೆಯಾಗಿ ನಿಲ್ಲುವಂತೆ ಮಾಡಿಕೊಳ್ಳುವನಾಗು. ನಾನು ನಿನಗೆ ವಿಶೇಷವಾಗಿ ಹೇಳಿಕೊಳ್ಳಬೇಕೇ, ಈ ಕೆಲಸ ನಿನ್ನದಲ್ಲವೇ ಎಂದು ಬೇಡಿಕೊಂಡು ಅದಕ್ಕೆ ವಿಷ್ಣು ಅವನಿಗೆ ಅಭಯವನ್ನು ಕೊಟ್ಟು ಅದಿತಿಯ ಗರ್ಭವನ್ನು ಹೊಕ್ಕು ವಾಮನನಾಗಿ ಜನಿಸಿದನು. ಇಂದ್ರ ಬೃಹಸ್ಪತಿಗೆ ಹೇಳ್ಬಿಡ್ತಾರೆ, ಬಲಿ ಚಕ್ರವರ್ತಿಯಲ್ಲಿ ಯುದ್ಧ ಮಾಡಿ ಗೆಲ್ಲೋಷ್ಟು ಸಾಮರ್ಥ್ಯ ಈಗ ಭೂಲೋಕದಲ್ಲಿ ಯಾರಿಗೂ ಇಲ್ಲವೇ ಇಲ್ಲ. ಸಾಕ್ಷಾತ್ ವಿಷ್ಣು ಯುದ್ಧ ಮಾಡೋದು ಕೂಡ ಕಷ್ಟ ಇದೆ. ಯಾಕಂದರೆ ಅವನು ಧರ್ಮಾತ್ಮನಾಗಿದ್ದಾನೆ, ಪ್ರಹ್ಲಾದನ ಮೊಮ್ಮಗ, ವಿಷ್ಣು ಭಕ್ತನಾಗಿದ್ದಾನೆ. ಮತ್ತು ಆದ್ದರಿಂದ ಅವ್ರಿಗೆ ಯಾರು ಮಾಡೋದಕ್ಕಾಗೋದಿಲ್ಲ. ರಾಕ್ಷಸನಾಗಿ ಧರ್ಮ ಮಾರ್ಗದಲ್ಲಿದ್ದರೆ ತುಂಬ ಬಲವಂತ ಆಗಿಬಿಡ್ತಾರೆ. ಮತ್ತು ಆದ್ದರಿಂದ ನಿಮ್ಮ ರಾಜ್ಯ ಬೇಕಂದರೆ ಈಗ ನಿಮ್ಮ ತಾಯಿಯಲ್ಲಿ ಇನ್ನೊಂದು ನಿನಗೆ ತಮ್ಮನ ರೂಪದಲ್ಲಿ ವಿಷ್ಣು ಜನ್ಮ ತಗೋಬೇಕಂದ್ಬಿಟ್ಟು ಇಂದ್ರನ ತಾಯಿ ಅದಿತಿ ಹೋಗಿ ಹತ್ಕೊಂಡ್ರೆ, ಅದಿತಿಯ ಗಂಡ ಕಶ್ಯಪ ಮಹರ್ಷಿ ತಪಸ್ಸು ಮಾಡಿ ವಿಷ್ಣುವನ್ನು ತಪಸ್ಸು ಮಾಡಿ ಮೆಚ್ಚಿಸಿಬಿಟ್ಟು, ಇದು ನಿನ್ನ ಡ್ಯೂಟಿನೇ ಅಲ್ಲ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಅನ್ನೋದು,
ಮತ್ತು ಅದಕ್ಕೆ ನೀನೇ ಅದಿತಿ ಗರ್ಭದಲ್ಲಿ ಇಂದ್ರನ ತಮ್ಮನಾಗಿ ಉಪೇಂದ್ರ ಅಂತ. ಉಪೇಂದ್ರ ಅಂದರೆ ವಾಮನ ಅವತಾರ. ವಾಮನರು ಅವತಾರ ತಗೊಂಡು ಜನ್ಮ ತಗೊಂಡು ಇಂದ್ರನ ಸಂಪತ್ತು ಮತ್ತೆ ಅವನಿಗೆ ವಾಪಸ್ ಹಿಡ್ಕೊಡ್ಬೇಕು ಅಂತ ಕಶ್ಯಪನ ಹೇಳಿದ ಮೇಲೆ ವಿಷ್ಣು ತಥಾಸ್ತು ಅಂತ ವರ ಕೊಡ್ತಾನೆ. ವಾಮನನು ಗಜ ಪ್ರಮಾಣದ ಎತ್ತರವುಳ್ಳವನಾಗಿ ಕೈಯಲ್ಲಿ ಒಂದು ಚಿಕ್ಕ ಗಿಂಡಿಯನ್ನು ತಗೊಂಡು ತಾಯಿಗೆ ನಮಿಸಿ ಬಲೀಂದ್ರನ ಬಳಿಗೆ ಹೋಗುವುದಕ್ಕೆ ಹೊರಟನು. ಹುಟ್ಟಿದ ತಕ್ಷಣವೇ ಸಣ್ಣ ತುಂಬ ಕುಳ್ಳನಿದ್ದಂಗೆ ಇರ್ತಾನೆ. ಹೋಗಿಬಿಟ್ಟು ಒಂದು ಗಜ ಅಂದರೆ ಎಷ್ಟು ಮೀಟ್ರಪ್ಪ, ಎಷ್ಟು ಉದ್ದ ಅಂತಾರೆ, ಅಷ್ಟೇ, ಒಂದು ಕೈ ಉದ್ದ ಅಷ್ಟೇ ಒಂದು ಗಜ ಅಂದರೆ. ಅಷ್ಟು ಕುಳ್ಳನಾಗಿರ್ತಾನೆ. ಆ ಕುಳ್ಳನಾಗಿದ್ದಾಗಲೇ ಹೋಗಿಬಿಟ್ಟು ಅಲ್ಲಿ ಬಲಿ ಚಕ್ರವರ್ತಿ ದೊಡ್ಡ ಯಜ್ಞಾದಿ ಮಾಡ್ತಾ ಇರ್ತಾನೆ. ಯಜ್ಞದಲ್ಲಿ ಯಾರಾದರೂ ಸದ್ಬ್ರಾಹ್ಮಣರು ಬಂದಾಗ ಅವ್ರು ಕೇಳಿದ್ದನ್ನು ದಾನ ಕೊಡಬೇಕಾಗುತ್ತೆ, ಶಕ್ತಿ ಇದ್ದರೆ. ಆ ಥರ ಕೊಟ್ಟರೆ ಇನ್ನೂ ಯಜ್ಞ ತುಂಬ ಶ್ರೇಷ್ಠ ಆಗುತ್ತೆ. ಆ ಯಜ್ಞ ಮಾಡೋ ಸಮಯದಲ್ಲಿ ಅಲ್ಲಿ ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ಬಳಿಯು ವಿಷ್ಣುವಿನ ಧ್ಯಾನದಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ವಾಮನನು ಅಲ್ಲಿಗೆ ಹೋಗಲು ಬಲೀಂದ್ರನು ಆತನ ಅಮಾನುಷ ತೇಜಸ್ಸನ್ನು ನೋಡಿ ಭಯದಿಂದ ಬೇಗನೆದ್ದು ಸಾಷ್ಟಾಂಗದಿಂದ ನಮಿಸಿ ಅತ್ಯಂತ ಆದರದಿಂದ ಸತ್ಕರಿಸಿದನು. ಯಾಕೆಂದರೆ ಪ್ರಹ್ಲಾದನ ಮೊಮ್ಮಗ, ಮರ್ಯಾದೆ ಗೊತ್ತಿದೆ. ಯಾರಾದರೂ ಅಂತ ಶ್ರೇಷ್ಠವಾದ ವ್ಯಕ್ತಿಗಳು ಬಂದಾಗ ಅವ್ರಿಗೆ ಹಿಂಗೆ ಮರ್ಯಾದೆ ಕೊಡಬೇಕಂತ. ಆಗ ಶುಕ್ರಾಚಾರ್ಯನು ಬಂದು ಬಲೀಂದ್ರನ ಕಿವಿಯಲ್ಲಿ, ಈತನು ಮಹಾಮಾಯಾವಿಯಾದ ವಿಷ್ಣು ಬಂದಿದ್ದಾನೆ, ನಿನ್ನ ತ್ರಿಲೋಕಾಧಿಪತ್ಯವನ್ನು ತಿರುಗಿ ಇಂದ್ರನಿಗೆ ಕೊಡಿಸುವ ಉದ್ದೇಶದಿಂದ ಬಂದಿದ್ದಾನೆ. ಅವನು ಏನಾದರೂ ಬೇಡಿದರೆ ಕೊಡುತ್ತೇನೆಂದು ಹೇಳಬೇಡವೆಂದನು. ಮುಂಚೆನೇ ಹೇಳ್ಬಿಡ್ತಾನೆ, ಮಹಾವಿಷ್ಣುವಿಂದ ಬಂದಿರೋದು, ಕೇಳಿದ್ದನ್ನು ಕೊಡಬೇಡ ಅಂತ. ಅದಕ್ಕೆ ಬಲೀಂದ್ರನು, ಗುರುಗಳಾದವರು ಹೀಗೆ ಹೇಳಬಹುದೇ? ನನ್ನೊಡೆಯನಾದ ಮಹಾವಿಷ್ಣುವು ಪ್ರತ್ಯಕ್ಷವಾಗಿ ಬಂದು ಕೇಳಿದ. ವಿಷ್ಣು ಭಕ್ತನೇ ಆಗಿರ್ತಾನೆ ಬಲಿಚಕ್ರವರ್ತಿ. ಸಾಕ್ಷಾತ್ ನನ್ನ ಒಡೆಯನ, ನನ್ನ ದೇವರೇ ಆಗಿರೋ ಅಂಥ ವಿಷ್ಣುವೇ ನನ್ನ ಹತ್ರ ಬಂದು ಪ್ರತ್ಯಕ್ಷವಾಗಿ ಬಂದು ಕೇಳಿದರೆ ಅಶಾಶ್ವತವಾದ ತ್ರಿಲೋಕಾಧಿಪತ್ಯವನ್ನೆಷ್ಟು ಯಾಕೆ, ನನ್ನ ದೇಹ ಸಹಿತ ಸರ್ವಸ್ವವನ್ನು ಆತನಿಗೆ ಒಪ್ಪಿಸಿಬಿಡುವೆನೆಂದು ಹೇಳಿ ವಾಮನನ್ನು ಕುರಿತು, ಸ್ವಾಮಿ ತಮ್ಮ ಬೇಡಿಕೆಯನ್ನು ಸಂತೋಷದಿಂದ ಕೇಳಬಹುದೆಂದು ವಾಮನನನ್ನು ತಾನು ತಪಸ್ಸು ಮಾಡುವುದಕ್ಕೆ ತನ್ನ 3 ಪಾದ ಭೂಮಿಯನ್ನು ಕೇಳಿದನು. ಕೇಳಿ ಏನು ವರ ಬೇಕು ಕೇಳಂತ. ಬಂದಿರೋದನ್ನು ಸಾಕ್ಷಾತ್ ವಿಷ್ಣು ಅಂದಮೇಲೆ ಇನ್ನೇನು ಭಯ? ಪರಮಾತ್ಮನ ಭಕ್ತರಿಗೆ ಏನು ಭಯ ಇರುತ್ತೆ? ಆದ್ದರಿಂದ ಶರೀರ ಬೇಕಾದರೂ ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿರ್ತಾನೆ. ಹಂಗಿರುತ್ತೆ ಸಮರ್ಪಣ ಬುದ್ಧಿ ಪರಮಾತ್ಮನ ಭಕ್ತಿ ಇದ್ದರೆ. ಅದಕ್ಕೆ ಒಪ್ಪಿಕೊಂಡು ನೀರು ಬಿಟ್ಟನು. ನಂತರ ವಾಮನನು ಮಹತ್ತರ ರೂಪವನ್ನು ಧರಿಸಿ ಆ ನೀರು ಬಿಡುವಾಗ ಕೂಡ ಆ ಕಲಶದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಶುಕ್ರಾಚಾರ್ಯ ಅಡ್ಡ ಹೋಗಿಬಿಡ್ತಾನೆ, ನೀರು ಕೈಯಲ್ಲಿ ಬಿಡ್ದಿರ. ಹಿಂಗೆ ದಾನ ಮಾಡುವಾಗ ನೀರು ಸಂಕಲ್ಪ ಮಾಡಿ ಬಿಡ್ತಾ ಇದ್ದರೆ, ಆವಾಗ ವಿಷ್ಣು ಒಂದು ಕಡ್ಡಿ ಪುಲ್ಲೆ ತಗೊಂಡು ಆ ನೀರು ಬರ್ತಾಯಿಲ್ಲ ಅಂತ ಅದರಲ್ಲಿ ಹೋಗಿ ಚುಚ್ತಾನೆ. ಆವಾಗಲೇ ಒಂದು ಕಣ್ಣು ಹೋಗೋದು ಶುಕ್ರಾಚಾರ್ಯನಿಗೆ. ಅದಕ್ಕೆ ಆವತ್ತಿಂದ ಒಂದು ಕಣ್ಣು ಕುರುಡ್ತನೇ ಇರುತ್ತೆ ಶುಕ್ರಾಚಾರ್ಯರಿಗೆ. ಮತ್ತು ಅದೆಲ್ಲ ಮತ್ತೆ ನೀರು ಕೆಳಗಡೆ ಬಂದುಬಿಡುತ್ತೆ. ನಂತರ ವಾಮನನು ಮಹತ್ತರ ರೂಪವನ್ನು, ಸಣ್ಣ ರೂಪದಲ್ಲಿದ್ದನು, ಮಹತ್ತರ ರೂಪವನ್ನು ಧರಿಸಿ ಒಂದು ಪಾದದಿಂದ ಭೂಮಂಡಲವು, ಮತ್ತೊಂದು ಪಾದದಿಂದ ಆಕಾಶವು ತುಂಬಿ ಹೋಯಿತು. ಇನ್ನೊಂದಡಿ ನೆಲವಿಲ್ಲದೆ ಎಂದು ಕೇಳಲು ತನ್ನ ಬೆನ್ನ ಮೇಲೆ ಪಾದವಿಟ್ಟು ಅಳೆದುಕೊಳ್ಳಿರೆನ್ನಲು ವಾಮನನು ಆತನ ಬೆನ್ನ ಮೇಲೆ ಪಾದವಿಟ್ಟು ಮೆಟ್ಟಿದನು. ಅಷ್ಟು ಹೊತ್ತಿಗೆ ವಿಷ್ಣು ವಿಶ್ವಕರ್ಮನಿಂದ ಒಂದು ದಿವ್ಯ ಅರಮನೆಯನ್ನು ತಯಾರಿಸಿದ್ದನು. ಮತ್ತು ಅಂಥ ಒಳ್ಳೆ ಭಕ್ತರಿಗೆ ದೇವರು ಕಾಪಾಡೋದಿಲ್ವ? ಅದಕ್ಕೆ ವಿಷ್ಣು ಮುಂಚೆನೇ ಒಂದು ಅರಮನೆ ಪಾತಾಳ ಲೋಕದಲ್ಲಿ ತಯಾರಿ ಮಾಡಿ ಇಟ್ಕೊಂಡಿದ್ದಂತೆ ಬಲಿಚಕ್ರವರ್ತಿಗೆ. ವಿಷ್ಣು ತನ್ನ ನಿಜ ರೂಪದಿಂದ ಬಲಿಗೆ ದರ್ಶನ ಕೊಟ್ಟು ಅಪ್ಪಿಕೊಂಡು ಮಹಾಸುಂದರ ರಾಜಾಲಯದ ಒಳಗೆ ಕರೆದುಕೊಂಡು ಹೋಗಿ ದಿವ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಆತನಿಗೆ ಮುಂದಣ ಇಂದ್ರ ಪದವಿಯನ್ನು ಪಟ್ಟಾಭಿಷೇಕವನ್ನು ಮಾಡಿಸಿ ತರುವಾಯ ಇಂದ್ರನನ್ನು ಕರೆಯಿಸಿ ಆತನಿಗೆ ತ್ರಿಲೋಕಾಧಿಪತ್ಯವನ್ನು ನೇಮಿಸಿ ವೈಕುಂಠ ಲೋಕಕ್ಕೆ ಹೋದನು. ಬಲಿ ಚಕ್ರವರ್ತಿ ಮಹಾಭಕ್ತನಾಗಿರ್ತಾನೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೂಡ ಒಂದು ಸತಿ ಯುಧಿಷ್ಠಿರ ಧರ್ಮರಾಜನ ಕರ್ಕೊಂಡೋಗಿರ್ತಾನೆ. ಯುಧಿಷ್ಠಿರ ಒಳ್ಳೆ ದೊಡ್ಡ ರಾಜಸು ಯಾಗ ಮಾಡಿ ದೊಡ್ಡ ದಾನ ಮಾಡಿರ್ತೀನಿ ಅಂತ ಅಂದ್ಕೊಂಡಿರ್ತಾನೆ. ಹೋಗ್ಬಿಟ್ಟಿದ್ದೂ ಎಲ್ಲೋದ್ರೂ ರೆಸ್ಪೆಕ್ಟ್ ಕೊಡ್ತಾ ಇರುತ್ತೆ. ಅಷ್ಟು ದೊಡ್ಡ ಯಾಗ ಮಾಡಿದಾರೆ ಅಂದರೆ ಎಲ್ಲೋದ್ರೂ ಕೂಡ ಕೀರ್ತಿ ಅಷ್ಟು ಇರುತ್ತೆ. ಬಲಿ ಚಕ್ರವರ್ತಿ ಹತ್ರ ಹೋದರೆ ಬಲಿ ಚಕ್ರವರ್ತಿ ವಿಷ್ಣುವಿಗೆ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ. ಯುಧಿಷ್ಠಿರನಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾವುದೋ ಕಾಂಜಿ ಪಿಂಜಿ ಅಂತ ಸೈಡಿಗೆ ಬಿಟ್ಬಿಟ್ಟಿರ್ತಾನೆ.
ಅಲ್ಲಿಂದ ಯುಧಿಷ್ಠಿರನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಅಯ್ಯೋ ನಾನು ಇಷ್ಟೊಂದು ದೊಡ್ಡ ಕೆಲಸ ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ, ಯಾವ ಲೋಕದಲ್ಲಿ ಹೋದರೂ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ರು, ಈ ಬಲಿ ಚಕ್ರವರ್ತಿ ನೋಡಿ ನನಗೇನು ಮರ್ಯಾದೆನೇ ಕೊಡ್ತಾ ಇಲ್ಲ ಅನ್ಕೊತಾನೆ. ಮತ್ತು ಕೃಷ್ಣನೇ ಅಪ್ಪ ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ನನ್ನ ಜೊತೆ ಬಂದಿರೋದು, ಭೂಲೋಕದಲ್ಲಿ ಈ ಥರ ರಾಜಸು ಯಜ್ಞ ದೊಡ್ಡ ಶ್ರೇಷ್ಠ ಯಜ್ಞ ಮಾಡಿದಾನಪ್ಪ, ಹಂಗೆ ಅಂತಾನೆ. ಓಹೋ ಹೌದಾ ಅಂತಾನೆ ವೆಟ್ಕಾರದಿಂದ ಅಂತಾನೆ. ಆವಾಗ ಇನ್ನೂ ಧರ್ಮರಾಜಗೆ ಇದಾಗುತ್ತೆ, ಅದೇನಿದು ಲೆಕ್ಕಕ್ಕೆ ಇಲ್ದಿರ ಮಾತಾಡ್ತಿದ್ದಾನಲ್ಲ ಅಂದ್ಬಿಟ್ಟು ಮತ್ತೆ ಹೇಳ್ತಾನೆ ಸ್ವಲ್ಪ ಹೊತ್ತು, ಅಲ್ಲಪ್ಪ ನಿನ್ನ ರಾಜಸೂ ಯಾಗದಲ್ಲಿ ನಾನು ಅಷ್ಟು ದಾನ ಮಾಡಿದ್ದೀನಿ ಇಷ್ಟು ದಾನ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದೆಯಲ್ಲ, ನಿನಗೆ ಬುದ್ಧಿ ಕೆಲಸ ಮಾಡ್ತಾ ಇಲ್ವಾ? ಅಷ್ಟು ಜನ ಬಂದು ನಿನ್ನ ಹತ್ರ ದಾನ ತೊಗೊಂಡಿದ್ದಾರೆ, ನಿಮ್ಮ ರಾಜ್ಯದಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಅಷ್ಟು ಜನ ಬಡವ್ರನ್ನ ಇಟ್ಕೊಂಡು ನಿನ್ನ ನೀನು ಏನು ರಾಜ್ಯಪಾಲನೆ ಮಾಡಿದ್ದೀಯ, ನಿನ್ನ ರಾಜ್ಯಪಾಲನೆಯಲ್ಲಿ ಅಷ್ಟೊಂದು ಜನ ಬಡವರಿದ್ದಾರಲ್ಲ, ಅದಕ್ಕೆ ನಿನ್ನ ಹತ್ರ ದಾನ ತಗೊಳ್ಳೋಕ್ಕೆ ಬಂದಿದ್ದಾರೆ. ನೀನು ರಾಜ್ಯನ ಹೆಂಗೆ ನಡೆಸ್ಬೇಕಂದ್ರೆ ಯಾರಿಗೂ ಅವಶ್ಯಕತೆನೇ ಇರಬಾರ್ದಾಗಿತ್ತು, ಯಾವುದೇ ವಸ್ತುವಿನ ಅವಶ್ಯಕತೆನೇ ಇರಬಾರ್ದಾಗಿತ್ತು. ಅವ್ರು ಬಂದು ನಿನ್ನ ಹತ್ರ ಕೇಳಿ ತಗೊಂಡು ಹೋಗಿದ್ದಾರೆ ಅಂದ್ರೆ ಅಷ್ಟೊಂದು ಜನ ಬಡವರಿದೆಯಾ, ಫಸ್ಟು ರಾಜ್ಯನ ಸರಿಯಾಗಿ ನಡೆಸೋದನ್ನು ಕಲಿ ಅಂತ ಕಳಿಸ್ತಾನೆ. ಆವಾಗ ಅಹಂಕಾರ ತುಸ್ತಾಗ್ಬಿಡುತ್ತೆ. ಧರ್ಮರಾಜನ ಅಹಂಕಾರ ಭಂಗ ಮಾಡಿಸೋಕ್ಕೆ ಕೃಷ್ಣ ಕೆಳಗಡೆ ಕರ್ಕೊಂಡು ಹೋಗಿರ್ತಾನೆ. ಆ ಥರ ಬಲಿ ಚಕ್ರವರ್ತಿ ತುಂಬ ಒಳ್ಳೆಯ ಚರಿತ್ರೆ ಬರುತ್ತೆ. ಅದಕ್ಕೆ ವಿಷ್ಣು ಕೇಳ್ತಾ ಇದ್ದಂತ ಗೊತ್ತಿದ್ದು ದಾನ ಮಾಡಿದ್ನಲ್ಲ, ಅದಕ್ಕೆ ಪಾತಾಳದಲ್ಲಿ ತೊಳೆಯೋದಕ್ಕಿಂತ ಮುಂಚೆ ಕೆಳಗಡೆ ಅರಮನೆ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾನೆ, ವಿಶ್ವಕರ್ಮನ ಕಳಿಸ್ಬಿಟ್ಟು ಭಕ್ತರನ್ನ. ಆ ಥರ ಬಲೀಂದ್ರನು ಗುರುಗಳಾದವರು ಹೀಗೆ ಹೇಳಬಹುದು, ಆ ಥರ ಹೇಳ್ಬಿಟ್ಟು ವೈಕುಂಠಕ್ಕೆ ಲೋಕಕ್ಕೆ ವಾಪಸ್ ಹೋಗ್ಬಿಟ್ಟಿರ್ತಾನೆ. ಬಲಿ ಚಕ್ರವರ್ತಿಯು ಜಗತ್ತಿನಲ್ಲಿ ತಾನೊಬ್ಬನೇ ದಾನಶೂರನೆಂದು ಗರ್ವದಿಂದಿರಲು ಹರಿಯು ವಾಮನ ಅವತಾರದಿಂದ ಒಬ್ಬನೇ ಬಲಿಯ ಬಳಿಗೆ ಹೋಗಲು ಅವನನ್ನು ಸರ್ವ ಸಂಭ್ರಮದಿಂದ ಸತ್ಕರಿಸಿ ಬೇಕಾದುದನ್ನು ಬೇಡಿರನಲು ವಾಮನನು ನಗುತ್ತಾ ತೋರುವ ನನ್ನ 3 ಪಾದದ ಭೂಮಿಯನ್ನು ದಾನವಾಗಿ ಕೊಡು ಎಂದು ಕೇಳಿ ಪಾದದಿಂದ ಅಳತೆ ಮಾಡಿ ಅವನ ಗರ್ವ ನಾಶ ಮಾಡಿ ನೆಲಕ್ಕೆ ತುಳಿದ ವಾಮನನೇ ಈ ಪಾರ್ವತಿಯ ದೇವಿಯು. ಪಾರ್ವತಿ ದೇವಿನೇ ವಾಮನ ರೂಪದಲ್ಲಿ ಕೆಲಸ ಮಾಡಿದಳು, ದೇವಿನೇ ಮಾಡಿದಂತ ತಿಳ್ಕೊ ನಂದೀಶ ಅಂತ ಶಿವ ಹೇಳ್ತಾ ಇದ್ದಾನೆ. ಮತ್ತು ಈಗ ವಿಷ್ಣು ಒಂದು ಪರಶುರಾಮ ಅವತಾರ. ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರವು ಮನಸ್ಸಿನಲ್ಲಿ ಈ ವಿಷ್ಣುವು ಮಧುಕೈಟಭರನ್ನು ಜಯಿಸಿ ದೈತ್ಯಾರಿ ಎನಿಸಿಕೊಂಡಿದ್ದಕ್ಕೆ ನನ್ನ ಸಹಾಯವಿಲ್ಲದಿದ್ದರೆ ದೈತ್ಯರನ್ನು ಹೇಗೆ ಗೆದಿಯುತ್ತಿದ್ದನೆಂದು ಗರ್ವವುಳ್ಳವುದಾಗಿತ್ತು. ಆ ವಿಷ್ಣು ಚಕ್ರಕ್ಕೆ ಅಷ್ಟು ಗರ್ವ ಬಂದ್ಬಿಟ್ಟಿತ್ತಂತೆ, ನನ್ನಿಂದನೇ ವಿಷ್ಣು ಆ ರಾಕ್ಷಸರನ್ನು ಕೊಂದ ಅಂತ. ಇದನ್ನು ವಿಷ್ಣುವು ತಿಳಿದ ಎಳೈ ಮಹಾಬಲಿಶಾಲಿಯಾದ ಚಕ್ರರಾಜನೇ, ಸಮಸ್ತ ದೈತ್ಯರನ್ನು ಸಂಹರಿಸಿದ್ದು ನಿನ್ನ ಶಕ್ತಿಯಿಂದಲೋ ಅಥವಾ ನನ್ನ ಶಕ್ತಿಯಿಂದಲೋ ಇದನ್ನು ಪರೀಕ್ಷಿಸುವುದಕ್ಕಾಗಿ ನಿನ್ನ 1000 ಹಲವುಗಳನ್ನು 1000 ತೋಳುಗಳನ್ನಾಗಿ ಮಾಡಿಕೊಂಡು ಕ್ಷತ್ರಿಯ ಸಾರ್ವಭೌಮನಾಗಿ ಕಾರ್ತವೀರ್ಯಾರ್ಜುನನಾಗಿ ಸುಖದಿಂದಿರು. 1000 ಕವಚಗಳು ಮಾಡಿಕೊಂಡು ನೀನು ತುಂಬ ಬಲವಂತ ಅಂದಿದೆಯಲ್ಲ, ನೀನು 1000 ಕವಚಗಳು ಒಂದ ಮೇಲೆ ಒಂದು ಕೋರ್ಸು. ಆ 1000 ವೀರ್ಯಾರ್ಜನೆ ಮತ್ತು ಕರ್ಣನಾಗಿ ಹುಟ್ಟೋದು. ಹೌದಪ್ಪ, ಚಕ್ರನೇ ಸುದರ್ಶನ ಚಕ್ರಕ್ಕೆ ಅಷ್ಟು ಗರ್ವ ಬಂದುಬಿಟ್ಟಿರುತ್ತೆ. ಸರಿ ಬಿಟ್ಟು ನಿನ್ಗೆ ಅಷ್ಟು ಗರ್ವ ಇದೆಲ್ಲ, ತುಂಬ ಶಕ್ತಿಶಾಲಿ ಅನ್ಕೊತಾ ಇದೆಯಲ್ಲ, ಮತ್ತು ಅದೇ ಥರ ಶಕ್ತಿಶಾಲಿಯಾದಂಥ ಜೀವನ ನೀನು ಮಾಡೋವು. 1000 ಕವಚಗಳು 1000 ಕೈಗಳು ಎಲ್ಲ ತಗೊಂಡು ನೀನು ಆರಾಮವಾಗಿ ಸುಖವಾಗಿ ಇರು ಅಂತ ಕಳಿಸ್ಬಿಡ್ತಾನೆ. ಕಳಿಸ್ಬಿಟ್ರೆ ನಾನೊಬ್ಬ ಮುನಿಗೆ ಮಗನಾಗಿ ಹುಟ್ಟಿ ಯಾವುದೊಂದು ಕಾರಣದಿಂದ ನಮ್ಮಿಬ್ಬರಿಗೆ ವಿರೋಧ ಉಂಟಾಗಿ ಯುದ್ಧದಲ್ಲಿ ಯಾರಿಗೆ ಜಯವಾಗುವುದೋ ಅವರೇ ಶಕ್ತರೆಂದು ತಿಳಿಯಬರುವುದೆಂದನ್ನಲು, ಅಂದರೆ ನಾನು ಮುನಿಯಾಗಿ ಹುಡ್ತೀನಿ, ನೀನು ಪವರ್ಫುಲ್ಲಾಗಿ ಕಾರ್ತಿವೀರ್ಯಾರ್ಜುನಾಗಿ ಹುಟ್ಟಿ ಬಾ. ಆವಾಗ ನಮ್ಮಿಬ್ಬರಿಗೆ ಯಾವುದೋ ಒಂದು ಕಾರಣದಿಂದ ಭೇದ ಉತ್ಪನ್ನ ಆಗುತ್ತೆ ಭೂಲೋಕದಲ್ಲಿ, ನಮ್ಮಿಬ್ಬರ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ಆವಾಗ ಯಾರ ಶಕ್ತಿ ಗ್ರೇಟ್ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ವಿಷ್ಣು ಹೇಳಿಬಿಟ್ಟು ಇನ್ನು ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಪರಶುರಾಮನಾಗಿ ಭಗವಂತ ಬರ್ತಾನೆ. ಚಕ್ರರಾಜನು ಒಪ್ಕೊತಾನೆ. ಜಮದಗ್ನಿಯ ಮಗನಾದ ರಾಮನು ಅಂದರೆ ಪರಶುರಾಮನು ಬ್ರಹ್ಮಕ್ಷೇತ್ರದಲ್ಲಿ ಹುಟ್ಟಿದವನಾದಾಗ್ಯೂ ಕ್ಷತ್ರಿಯ ಮಂತ್ರೋದಕ ಪ್ರಭಾವದಿಂದ ಜಗದೇಕ ವೀರನೆನಿಸಿಕೊಳ್ಳಬೇಕೆಂದು ಬುದ್ಧಿಯನ್ನು ತಪಸ್ಸು ಮಾಡಿ ಪರಮೇಶ್ವರನನ್ನು ಮೆಚ್ಚಿಸಿ ಅವನಿಂದ ಧನುರ್ವಿದ್ಯೆಯನ್ನು ಕಲಿತು ಅವನ ಸೇವೆಯನ್ನು ಮಾಡುತ್ತಿರಲು, ತಾಯಿ ಬಂದ್ಬಿಟ್ಟು ಕ್ಷತ್ರಿಯ ಕುಲದಲ್ಲಿರ್ತಾರೆ, ಕಶ್ಯಪ ಬ್ರಾಹ್ಮಣ ಆಗಿರ್ತಾನೆ.
ಆ DNA ಎರಡು ಬಂದ್ಬಿಟ್ಟಿರುತ್ತೆ ಪರಶುರಾಮನಿಗೆ, ಬ್ರಾಹ್ಮಣತ್ವ ಕ್ಷತ್ರಿಯತ್ವ. ಶಿವನು ಇವನ ಗುಣಗಳಿಗೆ ಧನುರ್ವಿದ್ಯೆಗೂ ಮೆಚ್ಚಿ ಒಂದು ಕೊಡಲಿಯನ್ನು ಕೊಟ್ಟು ಈ ಆಯುಧವನ್ನು ಸದಾ ಧರಿಸಿಕೊಂಡು ಪರಶುರಾಮನೆಂಬ ಹೆಸರಿನಿಂದ ಜಗದ್ವಿಖ್ಯಾತನಾಗಿ ಬಾಳೆಂದು ಕಳಿಸಿದನು. ಕಾರ್ತ್ಯವೀರ್ಯಾರ್ಜುನನನು ದಿಗ್ವಿಜಯಾರ್ಥವಾಗಿ ಹೊರಟು ತಿರುಗಿ ಬರುವಾಗ ಜಮದಗ್ನಿಯ ಆಶ್ರಮದಲ್ಲಿ ಸತ್ಕಾರ ಹೊಂದಿ ತೃಪ್ತನಾದನು. ಕಾರ್ತ್ಯವೀರ್ಯನು ಇದೆಲ್ಲವೂ ಕಾಮಧೇನುವಿನ ಸಾಮರ್ಥ್ಯವು ಎಂದು ತಿಳಿದು ಅದನ್ನು ತನಗೆ ಬಿಟ್ಟುಕೊಡು ಎಂದು ಕೇಳಿದನು. ಈ ರಾಜರಿಗಷ್ಟೇ ಚೆನ್ನಾಗಿ ಏನಾದರೂ ಇದ್ದರೆ ಅದೆಲ್ಲ ಅವ್ರಿಗೆ ಬೇಕು. ಊರಲ್ಲಿರೋ ದೊಡ್ಡ ಮನುಷ್ಯರಿಗೂ ಅಷ್ಟೇ, ಚೆನ್ನಾಗಿ ದೊಡ್ಡದಾಗಿ ಯಾವುದಿದ್ರೆ ಅದೆಲ್ಲ ನನಗೆ ಬೇಕು ಅಂತ. ಆ ತತ್ವನೇ ರಜೋಗುಣದ ಪ್ರಭಾವವೇ ಹಂಗಿರುತ್ತೆ. ಈ ಥರ ಸತ್ಕಾರ ಹೊಂದುತ್ತನಾಗಿರೋ ಜಮದಗ್ನಿ ಅದು ತಪಸ್ಸಿನ ಫಲವು ಕೊಡಲಿಕ್ಕಾಗುವುದಿಲ್ಲವೆನ್ನಲು ಬಲಾತ್ಕಾರದಿಂದ ಅದನ್ನು ತಾನೇ ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಒಯ್ದನು. ಬಲಾತ್ಕಾರದಿಂದ ಕಾಮಧೇನು ತಗೊಂಡು ಹೋಗ್ಬಿಟ್ಟಿರ್ತಾನೆ. ಇತ್ತ ದರ್ಬೆಗಳನ್ನು ತರಲು ಅರಣ್ಯಕ್ಕೆ ಹೋಗಿದ್ದ ಪರಶುರಾಮನು ತಿರುಗಿ ಬಂದ ನಂತರ ಗೋವು ಇಲ್ಲದ್ದನ್ನು ನಡೆದ ಸಂಗತಿಯನ್ನು ತಿಳಿದು ಕಾರ್ತ್ಯವೀರ್ಯಾರ್ಜುನನ ಪಟ್ಟಣಕ್ಕೆ ಹೋಗಿ ಸಾಮೋಪಾಯವನ್ನು ಹೇಳಲು ಕೇಳದಿರಲು ಅವನೊಡನೆ ಯುದ್ಧ ಮಾಡಿ ಕೊಡಲಿಯಿಂದ ಅವನ ಸಹಸ್ರಬಾಹುಗಳನ್ನು ತಲೆಯನ್ನು ಕತ್ತರಿಸಲು ಪ್ರಾಣ ಬಿಟ್ಟನು. ಆ ತಂದೆ ಹಾಸೋನಿಗೆ ತಗೊಂಡು ಹೋಗಿದ್ದಾನೆಲ್ಲ ಅಂದ್ಬಿಟ್ಟಿದ್ದನು. ಕೋಪದಿಂದ ಮತ್ತು ಪರಶುರಾಮ ಹೋಗ್ಬಿಟ್ಟು ಅವನನ್ನು ಎಲ್ಲ ಬಾಹುಗಳು ಕೈಗಳು ಕತ್ತರಿಸ್ಬಿಟ್ಟು ಅವನನ್ನು ಸಾಯಿಸಿ ಬಂದುಬಿಡ್ತಾನೆ. ಮತ್ತೆ ಅದು ದೊಡ್ಡ ಸ್ಟೋರಿ ಇರುತ್ತೆ. ಮತ್ತು ಮಕ್ಕಳು ಬಂದುಬಿಟ್ಟು ಮತ್ತೆ ಇವರು ತಂದೆಯನ್ನು ಸಾಯಿಸ್ತಾರೆ. ಚಕ್ರರಾಜನು ಕಾರ್ತ್ಯವೀರ್ಯಾರ್ಜುನನ ಜನ್ಮವನ್ನು ನೀಗಿ ಅಹಂಕಾರ ಶೂನ್ಯನಾಗಿ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿಗೆ ನಮಿಸಿ, ಮಹಾತ್ಮನೇ, ನಾನು ಅಲ್ಪನು ದುರಹಂಕಾರಿಯು, ನನ್ನ ಅಪರಾಧವನ್ನು ಕ್ಷಮಿಸಿ ರಕ್ಷಿಸಬೇಕೆಂದು ಬೇಡಿಕೊಳ್ಳಲು ಕರುಣಾಳುವಾದ ವಿಷ್ಣುವು ಅವನ ಅಪರಾಧವನ್ನು ಮನ್ನಿಸಿ ಮೊದಲಿನಂತೆ ಆ ಚಕ್ರವನ್ನು ತನ್ನ ಬಲಗೈಯಲ್ಲಿ ಧರಿಸಿಕೊಂಡು, ಇದು ಸುದರ್ಶನ ಚಕ್ರದ ಅಹಂಕಾರ ನಿರಸನಕ್ಕಾಗಿ ಮಾಡಿದ ಅವತಾರವು ಅಹಂಕಾರ ತರವಲ್ಲ. ಈ ಥರ ಕಾಮಧೇನು ಕೊಡು ಎಂದು ಕಾರ್ತ್ಯವೀರ್ಯಾರ್ಜುನನು ಅಜ್ಞಾನದಿಂದ ಜಮದಗ್ನಿಯನ್ನು ಕೊಲ್ಲಲು ಆಗ ಅರಸನ 1000 ಭುಜಗಳನ್ನು ಪರಶುವಿನಿಂದ ಕಡಿದು ಪರಶುರಾಮನಾದವಳೇ ಈ ಪಾರ್ವತಿ ದೇವಿ. ಪರಶುರಾಮನ ರೂಪದಲ್ಲೂ ಕೂಡ ದೇವಿನೇ ಇರ್ತಾಳೆ, ಎಲ್ಲರಲ್ಲೂ ಶಕ್ತಿ ಆ ದೇವಿನೇ ಇರ್ತಾಳೆ ಅಂತ ಬರ್ತದೆ. ಮತ್ತು ಇನ್ನು ರಾಮಾವತಾರ ಬರುತ್ತೆ. ವಿಷ್ಣುವಿನ ದ್ವಾರಪಾಲಕರಾದ ಜಯವಿಜಯರು ವಿಶ್ವವಸು ಎಂಬ ಮಹಾಮುನಿಯ ಕೈಕಸೆ ಎಂಬ ಸ್ತ್ರೀಯಲಿಂದ 2ನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿದರು. ರಾವಣನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ತಮಗೆ ದೇವತೆಗಳಿಂದಲೂ ದೈತ್ಯರಿಂದಲೂ ಮರಣವಾಗಬಾರದೆಂಬ ವರವನ್ನು ಪಡೆದಿದ್ದನು. ದೇವತೆಗಳಿಂದ ಮತ್ತು ದೈತ್ಯರಿಂದ ನಮಗೆ ಸಾವು ಬರಬಾರ್ದಂತ ಮನುಷ್ಯರ ಮೇಲೆ ಮತ್ತು ವಾನರರ ಮೇಲೆ ಅವರು ಕೋರಿರೋದು. ಯಾಕಂದರೆ ಅವರು ಬಲಹೀನರಾಗಿರ್ತಾರೆ, ಮನುಷ್ಯರಲ್ಲಿ ಅವು ಬಲವಂತವಾಗಿರೋದಿಲ್ವಲ್ಲ. ಮನುಷ್ಯರು ಕೋತಿಗಳು ಅವರಲ್ಲಿ ಏನು ಬಲ ಇರುತ್ತೆ ಅಂದ್ಬಿಟ್ಟು ಅವ್ರು ಕೇಳೋದು ಮರ್ತೋಗ್ಬಿಟ್ಟಿರ್ತಾರೆ. ಆದ್ದರಿಂದ ಆ ಥರ ವರವನ್ನು ಪಡೆದಿರ್ತಾರೆ. ಲಂಕಾನಗರದಲ್ಲಿ ವಾಸವಾಗಿದ್ದರು ಇವರಿಬ್ಬರು ರಾಕ್ಷಸರು. ಇತ್ತ ಭೂಲೋಕದಲ್ಲಿ ದಶರಥ ರಾಜನು ಪುತ್ರ ಸಂತಾನವಿಲ್ಲದೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಲು ಆಗ ಮೊದಲು ದುಷ್ಟ ಶಿಕ್ಷಾರ್ಥವಾಗಿ ಭೂಲೋಕದಲ್ಲಿ ಅವತರಿಸಬೇಕಿದ್ದೆಂದು ವಿಷ್ಣುವು ದಶರಥನ ಹಿರಿಯ ಹೆಂಡತಿಯಾದ ಕೌಶಲ್ಯೆಯ ಗರ್ಭದಲ್ಲಿ ರಾಮನೆಂದು, 2ನೆಯ ಹೆಂಡತಿಯ ಸುಮಿತ್ರೆಯಲ್ಲಿ ಅವಳಿ ಮಕ್ಕಳಾಗಿ ಲಕ್ಷ್ಮಣ ಶತ್ರುಘ್ನರೆಂದು, 3ನೆಯ ಹೆಂಡತಿಯ ಕೈಕೆಯ ಗರ್ಭದಲ್ಲಿ ಭರತನೆಂದು ಅವತರಿಸಿದರು. ಮಿಥಿಲಾ ನಗರಾಧಿಪತಿಯಾದ ಜನಕರಾಜನು ಯಜ್ಞಕ್ಕಾಗಿ ಭೂಮಿಯನ್ನು ಹೂಳುತ್ತಿರಲು ನೇಗಿಲ ಸಾಲಿನಲ್ಲಿ ಹೆಣ್ಣು ಮಗು ಸಿಕ್ಕಿದ್ದರಿಂದ ಸೀತೆ ಎಂಬ ಅನ್ವರ್ಥಕ ನಾಮವನ್ನು ಹೊಂದಿದ್ದ ಕನ್ಯಾರತ್ನವನ್ನು ಆ ನೇಗಿಲು ಭೂಮಿ ಪೂಜೆ ಮಾಡಬೇಕಂತ ನೇಗಿಲು ಉಣ್ತಾ ಇದ್ದರೆ ನೇಗಿಲನ್ನು ಸಂಸ್ಕೃತದಲ್ಲಿ ನೇಗಿಲಿಂದ ಲೈನ್ ಬಂದಿರುತ್ತಲ್ಲ ಅದನ್ನು ಸೀತಾ ಅಂತಾರೆ. ಸ್ಟ್ರೈಟ್ ಲೈನನ್ನು ಸೀತಾ ಅಂತಾರೆ. ಆದ್ದರಿಂದ ಅದರಲ್ಲಿ ಸಿಕ್ಕಿದ್ರಿಂದ ಸೀತಾದೇವಿಗೆ ಸೀತಾ ಅಂತ ಹೆಸರಿಟ್ಟಿರ್ತಾರೆ. ಆ ಥರ ಆ ಕನ್ಯೆ
ಕನ್ಯಾರತ್ನವನ್ನು ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿದ ರಾಮನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸಿದನು. ಶಿವಧನಸ್ಸು ಯಾರು ಎತ್ತುತ್ತಾರೋ ಅವ್ರಿಗೆ ಕೊಡ್ತೀನಿ ಹೆಣ್ಣುಮಗು ಅಂತ. ಆ ಥರ ರಾಮನಿಗೆ ಹೆಂಡತಿಯಾಗಿರ್ತಾಳೆ. ರಾಮನಿಗೆ ಪಟ್ಟಾಭಿಷೇಕ ಸಮಯದಲ್ಲಿ ಕೈಕೇಯಿಯ ವಚನಾನುಸಾರ ರಾಮನಿಗೆ 14 ವರ್ಷ ವನವಾಸ ಪ್ರಾಪ್ತಿಯಾಯಿತು. ರಾಮ, ಲಕ್ಷ್ಮಣ, ಸೀತೆ ಮೂವರು ಅರಣ್ಯಕ್ಕೆ ತೆರಳಿದರು. ಮುಂದೆ ಶೂರ್ಪಣಖಿ ಎಂಬ ತಂಗಿಯ ಮಾತನ್ನು ಕೇಳಿ ರಾವಣನು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಸೀತೆಯನ್ನು ಕದ್ದೊಯ್ದನು. ರಾಮಾಯಣ ಕಥೆಯು ಪ್ರಸಿದ್ಧವಾಗಿರುವುದರಿಂದ ಅದನ್ನು ಹೆಚ್ಚಿಗೆ ವಿವರಿಸುವುದಿಲ್ಲ, ಪ್ರಸಿದ್ಧ ಆಗಿದೆ ಇಲ್ಲ ಅಂತ. ರಾವಣನು ಸೀತೆಯನ್ನು ತಗೊಂಡು ಹೋದದ್ದಕ್ಕಾಗಿ ದಶರಥನ ಮಗನಾದ ರಾಮನು ಹನುಮಂತ ಮೊದಲಾದ ಕಪಿಗಳ ಬಲದೊಡನೆ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ರಾಕ್ಷಸರನ್ನು, ಪ್ರಖ್ಯಾತ ರಾವಣ ಕುಂಭಕರ್ಣರನ್ನು ಸಂಹರಿಸಿ ಅಯೋಧ್ಯವನ್ನು ಚೆನ್ನಾಗಿ ಆಡಿದ ರಾಮನು ಈ ಪಾರ್ವತಿ ದೇವಿಯೇ ಅಂತ ತಿಳಿದುಕೋ. ಪಾರ್ವತಿ ದೇವಿನೇ ರಾಮನ ರೂಪದಲ್ಲಿ ಈ ಕೆಲಸ ಎಲ್ಲ ಮಾಡ್ತಾಯಿದ್ರು ಅಂತ ಶಿವ ನಂದೀಶ್ವರನಿಗೆ ಹೇಳ್ತಾ ಇದ್ದಾನೆ. ಮತ್ತು ಕೃಷ್ಣಾವತಾರ ಬರುತ್ತೆ. ದ್ವಾದಶಾದಿತ್ಯರ ತಂದೆ ತಾಯಿಗಳಾದ ದ್ವಿತೀಯ ಕಶ್ಯಪನು ವರುಣನ ಶಾಪದಿಂದ ವಸುದೇವನೆಂದು ದೇವಕಿ ದೇವಿ ಎಂದು ಹುಟ್ಟಿ ಭೂಲೋಕದಲ್ಲಿ ಗಂಡ ಹೆಂಡಿರಾಗಿರುವರು. ವಿಷ್ಣುವು ಮೊದಲು ಅವರನ್ನು ಕುರಿತು ನಾನು ನಿಮಗೆ ಮಗನಾಗಿ ಹುಟ್ಟುವನೆಂದು ವರವನ್ನು ಕೊಟ್ಟ ಪ್ರಕಾರ ಅವರಿಗೆ ಮಗನಾಗಿ ಹುಟ್ಟಿ ಕಂಸಾದಿ ದುಷ್ಟರನ್ನು ಕೊಲ್ಲುವೆನು. ಹೀಗೆ ಬ್ರಹ್ಮನಿಗೂ ಭೂದೇವಿಗೂ ಅಭಯವನ್ನಿತ್ತು ಅವರನ್ನು ಕಳುಹಿಸಿದನು. ಆಕಳುಗಳನ್ನು ರಕ್ಷಿಸುತ್ತಾ 16,000 ಗೋಪಿಕಾ ಸ್ತ್ರೀಯರನ್ನು ಕೂಡಿಕೊಂಡಿದ್ದು ಮಾವ ಕಂಸ, ನರಕಾಸುರ, ಶಿಶುಪಾಲ, ದಂತವಕ್ರರನ್ನು ಸಹೋದರಿಯರ ಗಂಡಂದಿರಾದ ಕುರುವಂಶವನ್ನು ಸಂಹರಿಸಿ ಧರ್ಮರಾಜ ಭೀಮಾರ್ಜುನರನ್ನು ಸಂರಕ್ಷಿಸಿದ ದೇವಿಕಿಯ ಮಗನಾದ ಕೃಷ್ಣನೇ ಈ ಪಾರ್ವತಿ ದೇವಿ ಎಂದು ತಿಳಿದುಕೋ. ಕೃಷ್ಣ ರೂಪದಲ್ಲಿ ಕೂಡ ದೇವಿಯೇ ಕೆಲಸ ಮಾಡ್ತಾಯಿದ್ಲು ಅಂತ. ಮತ್ತೆ ಇನ್ನು ಬೌಧಾವತಾರ ಬರುತ್ತೆ. ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಳ ಎಂಬ ಮೂವರು ಬ್ರಹ್ಮನನ್ನು ಕುರಿತು ಬಹು ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿ, ಬ್ರಹ್ಮನೇ ನಮಗೆ ಅಮರತ್ವ ಉಂಟಾಗಬೇಕು, ದೇವಾನುರಾಗಿಗಳೆಲ್ಲರೂ ನಮಗೆ ಸೇವಕರಾಗಿರಬೇಕು, ನಮ್ಮ ವಾಸಕ್ಕೆ ಯೋಗ್ಯವಾದ ಯಾರಿಂದಲೂ ಜಯಿಸಲು ಶಕ್ಯವಾದ 3 ಪುರಗಳು ಆಕಾಶ ಮಾರ್ಗದಲ್ಲಿರಬೇಕು. ಈ 3 ವರಗಳನ್ನು ಬೇಡಿಕೊಂಡರು. ಬ್ರಹ್ಮನು ನಿಮ್ಮ ಇಚ್ಛೆಯಂತೆ ಆಕಾಶದಲ್ಲಿ 3 ಪಟ್ಟಣಗಳಾಗುವವು. ಮಹಾಶೂರರಾದ ನೀವು ಇಂದ್ರಾದಿ ದೇವತೆಗಳಿಂದ ಸೇವೆ ಮಾಡಿಸಿಕೊಳ್ಳಿರಿ. ತಮ್ಮ ದಿವ್ಯ ಪಟ್ಟಣಗಳು 1000 ವರ್ಷಗಳಿಗೊಂದು ಸಾರಿ ಒಂದು ಸ್ಥಾನದಲ್ಲಿ ಕೂಡುವವು. ಆ ವೇಳೆಯಲ್ಲಿ ಯಾವ ಮಹಾತ್ಮನು ನಿಮ್ಮ 3 ಪುರಗಳನ್ನು ಒಂದೇ ಬಾಣದಿಂದ ಕಡಿದು ಹಾಕುವನೋ ಆ ಸಮಯದಲ್ಲಷ್ಟೇ ನಿಮಗೆ ಮರಣವಾಗುವುದಲ್ಲದೆ ಬೇರೆ ಯಾವುದರಿಂದಲೂ ನಿಮಗೆ ಮರಣವಾಗುವುದಿಲ್ಲ. ಹೋಗಿರಿ ಎಂದು ವರವನ್ನೆತ್ತಿದನು. 3 ಪುರಗಳನ್ನು ನಿರ್ಮಾಣ ಮಾಡಿಕೊಂಡು ಆ 3 ಪುರಗಳು ಒಂದೇ ಲೈನಿಗೆ ಒಂದು ಸತಿ ಬರ್ತವೆ. ಆ ಸಮಯದಲ್ಲಿ ಯಾರಾದರೂ 3 ಪುರಗಳನ್ನು ನಾಶ ಮಾಡಿಬಿಟ್ರೆ ನಿಮಗೆ ಸಾವಾಗುತ್ತೆ, ಇಲ್ಲಾಂದರೆ ನಿಮಗೆ ಸಾವೇ ಬರೋದಿಲ್ಲ ಅಂತ ವರಕತೆ ಕಳಿಸಿರ್ತಾನೆ. ಅವರು ವಿಷ್ಣುವಿನ ಬಳಿಗೆ ಬಂದು ಶಂಕರನ ನುಡಿಗಳನ್ನು ತಿಳಿಸಲು ಕರುಣಾಳುವಾದ ಹರಿಯು ಬೌದ್ಧಾವತಾರವನ್ನು ತಾಳಿ ಯುಕ್ತಿಯಿಂದ ಸೌಗತ ಶಾಸ್ತ್ರ ರಚಿಸಿ ರಾಕ್ಷಸರ ಪಟ್ಟಣಗಳಿಗೆ ಹೋಗಿ ಅವರಿಗೆ ನಂಬಿಕೆಯಾಗುವಂತೆ ಬೋಧಿಸಲು ವೇದೋಕ್ಷ ಕರ್ಮಗಳನ್ನು ಬಿಟ್ಟು ಸೌಗತ ಕರ್ಮವನ್ನು ಕೈಕೊಂಡು ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯ ಹತ್ತಿದರು. ಆ ಬುದ್ಧಾವತಾರದಲ್ಲಿ ಅವರು ವೈದಿಕ ಧರ್ಮವನ್ನು ಬಿಟ್ಟು ರಾಕ್ಷಸರೆಲ್ಲ ಇನ್ನು ಯಜ್ಞಾಗಾದಿಗಳೆಲ್ಲ ಮಾಡ್ಕೊತಾ ಇದ್ದರೆ ಅವ್ರಿಗಿನ್ನೂ ಫುಲ್ ಪವರ್ ಬರ್ತಾ ಇರುತ್ತೆ. ಅದಕ್ಕೆ ಅಂತ ದುಷ್ಟರು ಕೈಯಲ್ಲಿ ಅಂಥ ಒಳ್ಳೆ ಕೆಲಸಗಳು ಮಾಡಿಸಬಾರ್ದು. ಅವರಿಂದ ಒಳ್ಳೆಯ ಕೆಲಸಗಳು ಮಾಡಿಸಿರೋ ತಪ್ಪಿಸ್ಬೇಕಂದ್ಬಿಟ್ಟಿದ್ದನ್ನು ಬೌದ್ಧ ಅವತಾರದಲ್ಲಿ ವೈದಿಕ ಧರ್ಮವನ್ನು ವಿರುದ್ಧವಾಗಿ ಯಜ್ಞಾದಿಗಳು ಬೇಡ, ಮೂರ್ತಿ ಪೂಜೆ ಬೇಡ, ಅದು ಇದು ಅಂದುಬಿಟ್ಟಿದ್ದನು ದಾರಿ ತಪ್ಪಿಸ್ತಾನೆ ಆ ರಾಕ್ಷಸರನ್ನು ಸಾಯಿಸೋದಕ್ಕೆ ಬುದ್ಧ ಭಗವಾನ್. ಅದನ್ನು ಜನರು ತಿಳ್ಕೊಳ್ಳೋದಿಲ್ಲ. ಮತ್ತು ತ್ರಿಪುರವು ಕೆಟ್ಟಿತು. ಆವಾಗ ಅವರು ಕಟ್ಕೊಂಡ್ರೆ ತ್ರಿಪುರವು ಅಂದರೆ ನಾವು 3 ಅವಸ್ಥೆಗಳಲ್ಲಿ ತೃಪ್ತಿ ಪಡೆದು ಕೆಟ್ಟಿತು. ಆಗ ಶಿವನು ಭೂಮಿಯೇ ರಥವು, ಸೂರ್ಯಚಂದ್ರರೇ ಗಾಳಿಗಳು,
4 ವೇದಗಳೇ ಕುದುರೆಗಳು, ಬ್ರಹ್ಮನೇ ಸಾರಥಿಯು, ಮೇರು ಪರ್ವತವೇ ಬಿಲ್ಲು, ಆದಿಶೇಷನೇ ಹೆದೆಯು, ವಿಷ್ಣುವೇ ಬಾಣವು. ಈ ರೀತಿ ಸಿದ್ಧ ಮಾಡಿಕೊಂಡು 3 ಪಟ್ಟಣಗಳು ಕೂಡಿದ್ದಾಗ ಆ ಪಟ್ಟಣಗಳನ್ನು ಸುಟ್ಟು ದೇವತೆಗಳನ್ನು ರಕ್ಷಿಸಿದನು. ಬುದ್ಧಾವತಾರದಲ್ಲಿ ಆ ಥರ ರಾಕ್ಷಸದಲ್ಲಿ ನಾವು ಈಗ ಏನು ಬುದ್ಧ ಚರಿತ್ರೆ ಇದಲ್ಲ, ಈ ಬುದ್ಧ ಚರಿತ್ರೆ ಅಲ್ಲ, ಪುರಾಣದಲ್ಲಿ ಒಬ್ಬ ಬುದ್ಧ ಬರ್ತಾನೆ, ಆ ಬುದ್ಧನ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಶಿವನು ತ್ರಿಪುರ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿರಲು ತ್ರಿಪುರದಲ್ಲಿ ಸತ್ತ ಅಸುರರು ಆ ರಾಕ್ಷಸ ಸ್ತ್ರೀಯರ ಪಾತಿವ್ರತ್ಯದ ಪ್ರಭಾವದಿಂದ ಪುನಃ ಹುಟ್ಟುತ್ತಿರಲು ತ್ರಿಪುರ ಮಧ್ಯದಿ ಸ್ತ್ರೀಯರು ಜಲಕ್ರೀಡೆಯಾಡುವ ಸರೋವರದ ಸ್ಥಳದಲ್ಲಿ ಬೌದ್ಧಾವತಾರದ ಅತಿ ಸುಂದರ ರೂಪದಿಂದ ದಿಗಂಬರನಾಗಿ ನಿಲ್ಲಲು ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಲು ತ್ರಿಪುರ ಕೆಟ್ಟಿತು. ಅವರು ಹೋಗಲಿ, ಅವ್ರನ್ನೇನೋ ಭ್ರಷ್ಟಪಡಿಸಿದ್ರೆ ದಾರಿ ತಪ್ಪಿಸಿಬಿಟ್ಟಿದ್ದನ್ನು ವೈದಿಕ ಕರ್ಮಗಳಿಂದ ಬಿಡಿಸ್ಬಿಡ್ತಾನೆ. ಆದರೆ ಅವ್ರ ಹೆಂಡತಿಗಳು ಪತಿವ್ರತೆ ಆಗಿರ್ತಾರೆ. ಅವರು ಪತಿವ್ರತೆ ಆಗಿ ಒಳ್ಳೆ ಸಾಧನೆ ಮಾಡ್ತಾ ಇದ್ದಕ್ಕೂ ಅವ್ರಿಗಿನ್ನೂ ಗಂಡಂದರಿಗೆ ಸಾವು ಬರ್ತಾ ಇರೋದಿಲ್ಲ. ಅದಕ್ಕೆ ದಿಗಂಬರ ಅವತಾರದಲ್ಲಿ ಬಂದುಬಿಟ್ಟಿದ್ದೂ ಅಲ್ಲಿ ಅವರು ಸ್ನಾನ ಮಾಡ್ತಾ ಇರುವಂಥ ಜಾಗದಲ್ಲಿ ಎಲ್ಲ ಸುತ್ತಾಡೋಷ್ಟರಲ್ಲಿ ಅವರೆಲ್ಲ ಮೋಹಿತಗೊಂಡು ಬಿಟ್ಟು ಅವರು ಕೂಡ ಭ್ರಷ್ಟ ಆಗುತ್ತಾ ಇರುತ್ತೆ. ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಲು ತ್ರಿಪುರ ಕೆಟ್ಟಿತು. ತ್ರಿಪುರಗಳನ್ನು ಶಿವನು ಸುಟ್ಟನು. ಬಹುಬಳವುಳ್ಳ ಬೌದ್ಧನೇ ಈ ಪಾರ್ವತಿ ದೇವನೆಂದು ಈ ಪಾರ್ವತಿ ದೇವಿ ಆ ಬೌದ್ಧ ರೂಪದಲ್ಲಿ ಬಂದು ಆ ರಾಕ್ಷಸರನ್ನ ದಾರಿ ತಪ್ಪಿಸಿ ಅವನಿಗೆ ನಾಶ ಮಾಡಿಸೋದಕ್ಕೆ ಈ ಥರ ಮಾಡಿದ್ದಾನೆ ಅಂತ. ಕಲಿಯುಗದ ಅಂತ್ಯದಲ್ಲಿ ಭೂಲೋಕದೊಳಗೆ ದುಷ್ಟ ಜನರು ಪ್ರಬಲರಾಗಿ ದುಷ್ಕರ್ಮದಲ್ಲಿಯೇ ಪ್ರವೃತ್ತರಾಗಿರಲು ವಿಷ್ಣು ಒಬ್ಬ ಬ್ರಾಹ್ಮಣನಿಗೆ ಕುಮಾರ ಭಾವದಿಂದ ಕುದುರೆಯ ಮುಖವುಳ್ಳವನಾಗಿ ಅವತರಿಸಿ ಕಲ್ಕಿ ಎಂಬ ಹೆಸರಿನಿಂದ ಕುದುರೆಯನ್ನೇರಿ ತನ್ನ ಕೈಕತ್ತಿಯಿಂದ ದುಷ್ಟರನ್ನು ಕಡಿದು ನಿಷ್ಠರನ್ನು ರಕ್ಷಿಸಿ ಧರ್ಮಸ್ಥಾಪನೆಯ ಮಾಡಿದ ಕಲ್ಕಿಯೇ ಈ ಪಾರ್ವತಿ ಎಂದು ತಿಳ್ಕೋ. ಇನ್ನು ಭವಿಷ್ಯತ್ನಲ್ಲಿ ಬರೋದಿದೆ ಕಲ್ಕಿ ಅವತಾರ, ಅದು ಕೂಡ ದೇವಿನೇ ಬರೋದಂತ. ದೇವಿಯು ಹೊರಗೆ 10 ಅವತಾರಗಳನ್ನು ಧರಿಸಿದ್ದಲ್ಲದೆ ದೇಹದೊಳಗೂ ಕೆಲವು ಅಧಿಪತಿಗಳಾಗಿರುವಳು. ಈ ಥರ ಎಲೆ ಬಸವೇಶನೇ ಕೇಳು, ದೇಹದೊಳಗೆ ದೇವಿಯ ಅವತಾರಗಳನ್ನು ಚಕ್ರದ ಸ್ಥಾನ, ದಲ, ಬೀಜ, ವರ್ಣ, ಅಧಿಪತಿಯವರ ನಾಮವ ನಿನಗೆ ವಿಸ್ತರಿಸಿ ಚೆನ್ನಾಗಿ ಹೇಳುವೆನು. ದೇವಿಯ ಮಹಿಮೆಗೆ ಯಾವುದೂ ಸರಿಯಲ್ಲವು. ದೇವಿಯ ಚರಿತ್ರೆಯನ್ನು ಅತ್ಯಂತ ಪವಿತ್ರವಾದದ್ದು ಅಂದ್ಬಿಟ್ಟು ಇನ್ನು ಒಳಗಡೆ 6 ಷಟ್ಚಕ್ರಗಳ ಬಗ್ಗೆ ಎಲ್ಲ ಏನೇನಿರುತ್ತೋ ಅದರ ಬಗ್ಗೆ ಬರುತ್ತೆ. ಇನ್ನೂ 2 ಕ್ಲಾಸಲ್ಲಿ ದೇವಿದು ಉತ್ತಮವಾದ ವಿಚಾರ ಈಗ ಶುರು ಆಗುತ್ತೆ. ನಿಜವಾದ ಸಾಧನೆ, ಧ್ಯಾನ ಜಪ ಮಾಡುವಂಥ ಸಾಧನೆ ಈಗ ಸ್ಟಾರ್ಟ್ ಆಗುತ್ತೆ. ಲಾಸ್ಟಲ್ಲಿ ಬೆಳಗ್ಗೆ ಮಿಕ್ಕಿದ್ದು ನಾವು ಬೆಳಗ್ಗೆ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.